ಪ್ರೀತಿಸ್ಕೊ. ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಏಸಯ್ಯ, ಒಂದು ಮಧ್ಯಾಹ್ನ ಸಮಯದಲ್ಲಿ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ. ಅಪ್ಪ, ಈ ಸಮಯದಲ್ಲಿ ವಾಕ್ಯ ಭಾಗಕ್ಕೆ ಹೋಗುವಾಗ ಪರಿಶುದ್ಧಾತ್ಮ ದೇವರೇ, ನೀವೇ ನನ್ನೊಟ್ಟಿಗೆ ಇದ್ದು ನೀವು ಮಾತನಾಡುವಾಗಪ್ಪ, ನಾವೆಲ್ಲರೂ ನಿನ್ನ ಮಾತುಗಳು ಕೇಳುವಂತೆ, ನಿನ್ನ ಮಾತುಗಳು ವಿಧೇಯರಾಗುವಂತೆ ಅಪ್ಪ, ನಿನ್ನ ಆಜ್ಞಾನುಸಾರವಾಗಿ ನಡೆದುಕೊಳ್ಳುವ ಹಾಗೆ ನಿನ್ನ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ವಾಕ್ಯ ಅಂಶ, ದೇವರು ಆರಿಸಿಕೊಂಡ ಸ್ವಕೀಯ ಜನರು. ದೇವರು ಆರಿಸಿಕೊಂಡ ಸ್ವಕೀಯ ಜನರು ಎಂಬುದಾಗಿ ನಾವು ನೋಡುವಾಗ 33ನೇ ಕೀರ್ತನೆ 12ನೇ ವಚನ, ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನ ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು ಎಂಬುದಾಗಿ. ಅಂದ್ರೆ ಪ್ರಪಂಚ ಎಷ್ಟೋ ವಿಶಾಲವಾಗಿದೆ. ಪ್ರಪಂಚದ ಎಲ್ಲ ಜನರನ್ನು ದೇವರೇ ಸೃಷ್ಟಿ ಮಾಡಿರೋದು. ಆದರೆ ಎಲ್ಲರಿಗೂ ದೇವರು ಯೆಹೋವನು ದೇವರಾಗಿಲ್ಲ. ಲೋಕಾನುಸಾರವಾಗಿ ಅನೇಕರು ತಮಗಿಷ್ಟವಾದ ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು, ತಮ್ಮ ಕೈಯಾರೆ ತಾವೇ ಸೃಷ್ಟಿ ಮಾಡಿಕೊಂಡು, ಆ ಸೃಷ್ಟಿ ಮಾಡಿದಂಥ ಆ ವಸ್ತುಗಳಿಗೆ ಅವ್ರೇನು ಮಾಡ್ತಾರೆ, ದೇವರು ಎಂಬುದಾಗಿ ಆರಾಧಿಸೋರಾಗಿದ್ದಾರೆ. ಆದರೆ ನಿಜವಾಗಿ ಯಾರು ದೇವರನ್ನ, ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೆಂಬುದಾಗಿ ಅರ್ಥ, ಯಾವ ಜನರು ಯೆಹೋವನೇ ದೇವರು ಎಂಬುದಾಗಿ ಅರ್ಥಕೊಂಡಿರ್ತಾರೋ, ಮತ್ತು ಯಾವ ಜನರನ್ನ ಅಥವಾ ಯಾವ ಜನಾಂಗದವರನ್ನ ದೇವರು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು ಅಂತ. ಅಂದ್ರೆ ಯಾವ ಜನಾಂಗದವರನ್ನು ಸ್ವಕೀಯ ಜನರಾಗಿ ಆದುಕೊಂಡಿದ್ದಾರೆ ಅಂದ್ರೆ, ದೇವರು ಎಲ್ಲರಿಗೂ ದೇವರೇ. ಆದರೆ ದೇವರು ಆದುಕೊಳ್ಳುವುದು ಯಾವ ರೀತಿ ಅಂದ್ರೆ, ಯಾರು ದೇವರಿಗೆ ವಿಧೇಯರಾಗ್ತಾರೋ, ದೇವರ ಮಾತುಗಳು ಕೇಳ್ತಾರೋ, ದೇವರ ಇಷ್ಟಾನುಸಾರ ಜೀವಿಸ್ತಾರೋ, ಯಾರು ದೇವರ ಶಬ್ದಕ್ಕೆ, ದೇವರ ಮಾತು ಕಿವಿಗೊಟ್ಟು ನಡ್ಕೊಳ್ತಾರೋ ಅವ್ರಿಗೆ ಆತನು ಸ್ವಕೀಯ ಜನರನ್ನಾಗಿ ಆರಿಸ್ಕೊಳ್ತಾನೆ. ಅಂಥವ್ರನ್ನ ಸ್ವಕೀಯ ಜನರಾಗಿ ಆರಿಸ್ಕೊಳ್ತಾರೆ. ಯಾರನ್ನ ದೇವರು ಆರಿಸ್ಕೊಳ್ತಾನೋ ಅವರು ಧನ್ಯರು ಎಂಬುದಾಗಿ. ಯಾಕೆಂದ್ರೆ ಅವರಿಗೆ ಇಹ ಪರಲೋಕಗಳಲ್ಲಿ 2 ಕಡೆಗಳಲ್ಲಿ ಅವ್ರಿಗೆ ಸ್ಥಾನಮಾನ ಇರುತ್ತೆ. 2 ಕಡೆಯಲ್ಲಿ ದೇವರ ರಾಜ್ಯದಲ್ಲಿ ಅವ್ರು ಜೀವಿಸಲಿಕ್ಕೆ. ಈ ಲೋಕ ನಿನಗೂ ನನಗೂ ಯಾರಿಗೂ ಶಾಶ್ವತವಲ್ಲ. ಶಾಶ್ವತವಾದ ಲೋಕ ಅಂದ್ರೆ ಪರಲೋಕ. ಅಲ್ಲಿ ಅವರು ಸ್ವಕೀಯ ಜನರಾಗಿ ಆದುಕೊಂಡು ಅವರು ಧನ್ಯರಾಗಿ ಮಾಡುವಂತ ಒಂದು ಸಂದರ್ಭ ಇದೆ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ಒಂದನೇದಾಗಿ ನೋಡುವಾಗ ಯಾವ ಜನರಿಗೆ ಯೆಹೋವನು ದೇವರಾಗಿರ್ತಾನೆ ಎಂಬುದಾಗಿ ನೋಡುವಾಗ, ಧರ್ಮೋಪದೇಶ ಕಾಂಡದಲ್ಲಿ 33ನೇ ಅಧ್ಯಾಯ 21ನೇ ವಚನದಲ್ಲಿ, ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 21ನೇ ವಚನ 2ನೇ ಭಾಗದಲ್ಲಿ ಏನ್ ಹೇಳುತ್ತಂದ್ರೆ, ಇಸ್ರಾಯೇಲರೊಡನೆ ಯೆಹೋವನ ಆಜ್ಞೆಯನ್ನು ನೆರವೇರಿಸಿ ಆತನ ನ್ಯಾಯವನ್ನು ಸ್ಥಾಪಿಸಿದರು ಎಂಬುದಾಗಿ. ಅಂದ್ರೆ ಯಾರು ಯೆಹೋವನ ಆಜ್ಞೆಯನ್ನ ನೆರವೇರಿಸ್ತಾರೋ, ಅಂದ್ರೆ ಆ ದೇವರ ಆಜ್ಞೆಯನ್ನು ಮೊಟ್ಟ ಮೊದಲನೇದಾಗಿ ನಿಮ್ಮ ಸೃಷ್ಟಿಕರ್ತನಾದ ನನಗೆ ಮೊದಲನೇ ಸ್ಥಾನ ಕೊಡಬೇಕು ಎಂಬುದಾಗಿ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ನನ್ನ ಆರಾಧಿಸಬೇಕೆಂಬುದಾಗಿ. ಆದರೆ ದೇವರು ಅನೇಕ ಆಜ್ಞೆಗಳು ಕೊಟ್ಟಿದ್ದಾನೆ. ಮೊದಲನೇ ಆಜ್ಞೆ, ಪ್ರಥಮ ಸ್ಥಾನ ದೇವರಿಗೆ ಕೊಡಬೇಕು. ಮತ್ತು ಆ ದೇವರಿಗೆ ಪ್ರಥಮ ಸ್ಥಾನ ಯಾವ ರೀತಿ ಕೊಡ್ತೀವಿ ಅಂದ್ರೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು. ದೇವರು ಏನೇನು ಆಜ್ಞೆಗಳು ಈ ಸತ್ಯವೇದದಲ್ಲಿ ನಮಗೆ ಕೊಟ್ಟಿದ್ದಾನೋ, ದೇವರ ಸೇವಕರ ಮುಖಾಂತರ, ದೇವರು ಆರಿಸ್ಕೊಂಡಂತ ಸೇವಕರ ಮುಖಾಂತರ ಆ ಆಜ್ಞೆಗಳನ್ನು ಪ್ರಕಟಿಸ್ತಾನೋ, ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ಅಂಥವ್ರಿಗೆ ಆತನು ದೇವರಾಗಿರ್ತಾನೆ. ಅಂಥವ್ರನ್ನ ಸ್ವಕೀಯ ಜನರಾಗಿ ಆರಿಸ್ಕೊಳ್ತಾನೆ. ದೇವರ ಆಜ್ಞೆಯನ್ನ ನೆರವೇರಿಸದೆ
ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಟ್ಬಿಟ್ರೆ ಅವರು ಎಂದಿಗೂ ಆತನ ಸ್ವಕೀಯ ಜನರಾಗಿ ಇರೋದಕ್ಕೂ ಆಗೋದಿಲ್ಲ ಮತ್ತು ಅವರು ದೇವರ ಸ್ವಾಸ್ಥ್ಯವನ್ನ ಪಡ್ಕೊಳ್ಳೋಕ್ಕೂ ಆಗೋದಿಲ್ಲ. ನೋಡ್ರಿ, ಅರಣ್ಯಕಾಂಡದಲ್ಲಿ ನಾವು ನೋಡುವಾಗ 32ನೇ ಅಧ್ಯಾಯದಲ್ಲಿ, ಅರಣ್ಯಕಾಂಡ 32ನೇ ಅಧ್ಯಾಯದಲ್ಲಿ ಒಂದು ಮಾತು ಬರೆದಿದೆ. ಏನಂದ್ರೆ 20ರಿಂದ ಕೆಲವು ವಚನಗಳಲ್ಲಿ ನೀವು ಪೂರ್ತಿ ಓದ್ಕೊಳ್ರಿ. 32ನೇ ಅಧ್ಯಾಯ ಪ್ರಿಯರೇ, ಇಲ್ಲಿ ನಾವು 33ನೇ ಅಧ್ಯಾಯ ಆಗ್ತಾ ಇದೆ. ದೇವ್ರ ನಾಮ ಸ್ತೋತ್ರ. ಅರಣ್ಯಕಾಂಡ 32ನೇ ಅಧ್ಯಾಯ 20ನೇ ವಚನದಿಂದ 22 ವಚನಗಳಲ್ಲಿ ಓದ್ತೀನಿ ನೋಡ್ರಿ. ಅದಕ್ಕೆ ಮೋಶೆ, ನೀವು ಆ ಮಾತಿನಂತೆ ನಡೆದರೆ ನಿಮ್ಮಲ್ಲಿರುವ ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ಯೊರ್ದನ್ ಹೊಳೆಯ ಆಚೆಗೆ ಹೋಗಿ ಯೆಹೋವನು ತನ್ನ ವೈರಿಗಳನ್ನು ಹೊರಡಿಸಿಬಿಟ್ಟು ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವ ತನಕ ಆತನ ಮುಂದೆ ಯುದ್ಧ ಮಾಡುವುದಾದರೆ ತರುವಾಯ ನೀವು ತಿರುಗಿ ಬಂದು ಆತನ ದೃಷ್ಟಿಯಲ್ಲಿ ಇಸ್ರಾಯೇಲರ ದೃಷ್ಟಿಯಲ್ಲೂ ನಿರ್ದೋಷಗಳಾಗುವಿರಿ ಮತ್ತು ಈ ಪ್ರದೇಶ ಯೆಹೋವನ ಸನ್ನಿಧಿಯಲ್ಲಿ ನಿಮಗೆ ಸ್ವಾಸ್ಥ್ಯವಾಗುವುದು. ಅಂದ್ರೆ ದೇವರ ಆಜ್ಞೆ ಏನು ಹೇಳ್ತಾನೋ ಅದನ್ನು ಕೈಕೊಂಡು ನಡೆಯುವಾಗ ಆ ಪ್ರದೇಶವು ಯೆಹೋವನ ಸನ್ನಿಧಿಯಲ್ಲಿ ನಿಮಗೆ ಸ್ವಾಸ್ಥ್ಯವಾಗುತ್ತದೆ ಎಂಬುದಾಗಿ ಇಲ್ಲಿ ಪ್ರಿಯರೇ ಮೋಶೆ ಮುಖಾಂತರ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಎಲ್ಲರೂ ಕರ್ಕೊಂಡು ಬರುವಾಗ ಆತನ ಆಜ್ಞೆ ಇಂಥ ಜನರ ಮೇಲೆ ಇಂತಿಂಥ 7 ರೀತಿಯ ಜನಾಂಗಗಳು ಇರ್ತಾರೆ. ಆ 7 ರೀತಿಯ ಜನಾಂಗಗಳನ್ನ ಅವರ ಪ್ರಾಂತಗಳಿಂದ ಹೊರಡಿಸ್ಬಿಟ್ಟು ಅಥವಾ ಸಂಹಾರ ಮಾಡಿ, ಯಾಕಂದ್ರೆ ಅವರು ದೇವರಿಗೆ ವಿರುದ್ಧವಾಗಿ ಪಾಪದಲ್ಲಿ ಜೀವಿಸ್ತಾ ಇರ್ತಾರೆ, ಗೌರವವಾಗಿ ಜೀವಿಸ್ತಾರೆ, ಅವ್ರನ್ನ ನಾಶ ಮಾಡಿ ಆ ಸಮೃದ್ಧಿ ದೇಶವನ್ನ ತನ್ನ ಮಕ್ಕಳು ಕೊಡ್ಬೇಕಂತ ದೇವರ ಆಲೋಚನೆ ಆಗಿರ್ತದೆ. ಆದ್ರಿಂದ ಪ್ರಿಯರೇ, ಅಲ್ಲಿ ಏನಾಗುತ್ತಂದ್ರೆ ಅಲ್ಲಿ ಹೇಳುವಂಥದ್ದು, ನೀವು ನನ್ನ ಮಾತು ಈಗ ವಿಧೇಯರಾಗಿ ಎಲ್ಲ ಎಷ್ಟು ಇಸ್ರಾಯೇಲರ 12 ಗೋತ್ರಗಳು ಹೋಗಿ ಅವ್ರನ್ನ ಸೋಲಿಸಿ ಅವ್ರನ್ನ ಓಡಿಸಿ ಅವರ ದೇಶಗಳನ್ನ ನೀವು ಸಂಹಾರ ಮಾಡಬೇಕು. ನನ್ನ ಆಜ್ಞೆ ಪ್ರಕಾರ ನೀವು ನಡ್ಕೊಂಡ್ರೆ ನೀವು ಅಲ್ಲಿ ಪ್ರಿಯರೇ ಅವರು ದೇವರ ಆಜ್ಞೆ ನೆರವೇರಿಸ್ತಾರೆ. ಹಾಗಿರುವಂತ ಸ್ಥಳ 3.5 ಗೋತ್ರಗಳು ಮಾತ್ರ ಆಗುತ್ತೆ. 3.5 ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ 33ನೇ ವಚನದಲ್ಲಿ ನೋಡ್ತೀವಿ. ಹೀಗೆ ಮೋಶೆಯು ಗಾದ್ಯರಿಗೂ ರೂಬೇನರಿಗೂ ಯೋಸೇಫನ ಮಗನಾದ ಮನಸ್ಸೆಯ ಕುಲದವರಲ್ಲಿ ಅರ್ಧ ಜನರಿಗೂ ಇಲ್ಲಿ 2.5 ಜನಾಂಗ, 12 ಗೋತ್ರಗಳಲ್ಲಿ 2.5 ಜನಾಂಗಕ್ಕೆ ಇಲ್ಲಿ ಏನಾಗ್ತಾ ಇದೆ, ಅರ್ಧ ಜನರಿಗೂ ಅಮೋರಿಯ ಅರಸನಾದ ಸಿಹೋನನ ರಾಜ್ಯವನ್ನು, ಬಾಷಾನನ ಅರಸನಾದ ಓಗನ ರಾಜ್ಯವನ್ನು, ಇವುಗಳ ಎಲ್ಲಾ ಊರುಗಳನ್ನು, ಆ ಊರುಗಳ ಸೇರಿದ ಭೂಮಿಯನ್ನು ಕೊಟ್ಟನು ಎಂಬುದಾಗಿ. ಅಂದ್ರೆ ಇವರು ಪರ್ಮನೆಂಟ್ ಆಗಿ ಸ್ವಾಸ್ಥ್ಯವಾಗಿ ಈಗಲೂ ಇಸ್ರಾಯೇಲರೇ ಆ ಪ್ರಾಂತ್ಯಗಳಲ್ಲಿ, ಈಗಲೂ ಇಸ್ರಾಯೇಲರೇ ಆ ದೇಶಗಳನ್ನ ಆಳುವರಾಗಿದ್ದಾರೆ. ಆ ರೀತಿಯಾಗಿ ದೇವರು ವಾಗ್ದಾನವನ್ನು ಕೊಟ್ಟು ಅವರನ್ನು ನೆರವೇರಿಸ್ತಾನೆ. ಮತ್ತು ಸ್ವಕೀಯ ಜನರು, ಎರಡನೇದಾಗಿ ನಾವು ನೋಡುವಾಗ ಸ್ವಕೀಯ ಜನರು ಎಂದು ಹೇಳುವಾಗ ವಿಮೋಚನ ಕಾಂಡದಲ್ಲಿ 19ನೇ ಅಧ್ಯಾಯದಲ್ಲಿ 5ನೇ ವಚನ ಇದೆ. ವಿಮೋಚನ ಕಾಂಡ 19ನೇ ಅಧ್ಯಾಯ 5ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ, ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆ ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಏನಂತ ಹೇಳ್ತಾ ಇದ್ದಾನೆ? ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ಅಂದ್ರೆ ದೇವರು ತನ್ನ ಸೇವಕರ ಮುಖಾಂತರ ಏನು ಮಾತನಾಡ್ತಾನೋ ಅದನ್ನು ಶ್ರದ್ಧೆಯಿಂದ ಕೇಳಬೇಕು. ಅಥವಾ ನೀವೇ ಪರ್ಸನಲ್ ಆಗಿ ಪ್ರತ್ಯೇಕವಾಗಿ ಬೈಬಲ್ ತೆಗೆದುಕೊಂಡು ಓದುವಾಗ ಆ ವಾಕ್ಯಗಳ ಮುಖಾಂತರ ನಿಮ್ಮೊಟ್ಟಿಗೆ ಪರ್ಸನಲ್ ಆಗಿ ಮಾತನಾಡ್ತಾನೆ. ಮತ್ತು ಯಾಜಕರ ಮುಖಾಂತರ, ಪ್ರವಾದಿಗಳ ಮುಖಾಂತರ ಮಾತನಾಡ್ತಾನೆ. ದೇವರನ್ನು ಆರಾಧನೆ ಮಾಡುವವರ ಮುಖಾಂತರ ದೇವರು ಮಾತನಾಡ್ತಾನೆ. ವಿಶೇಷವಾಗಿ ತನ್ನ ಸೇವಕರ ಮುಖಾಂತರ. ಕಾರಣ ಏನಂದ್ರೆ ಅನೇಕರಿಗೆ ವಾಕ್ಯ ಓದಿಕೊಂಡು ಹೋಗ್ತಾ ಇರ್ತಾರೆ, ಅದರಲ್ಲಿ ಏನು ಅರ್ಥ ಆಗೋದಿಲ್ಲ. ಅದರ ಸೇವಕರಿಗೆ ದೇವರು ಪ್ರತ್ಯೇಕ ಆರಿಸಿಕೊಂಡು ದೇವರೇ ಸೇವಕರ ಮುಖಾಂತರ ಮಾತನಾಡುವಾಗ ಆ ಸತ್ಯವೇದದಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ
ಕೂಡಿಸಿ ಅವ್ರಿಗೆ ಆಗುವ ರೀತಿಯಲ್ಲಿ, ಅವ್ರಿಗೆ ತಿಳಿಯುವ ರೀತಿಯಲ್ಲಿ, ಅವ್ರು ಗ್ರಹಿಸುವ ಹಾಗೆ ಎಲ್ಲ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಆರಿಸ್ಕೊಂಡು ಆ ತಗ್ಗಟ್ಟಾದ ಒಂದು ಜ್ಞಾನವನ್ನ ಆ ದೇವರು ಸೇವಕರ ಮುಖಾಂತರ ಬೋಧಿಸುವಾತನಾಗಿದ್ದಾನೆ. ಹಾಗಾಗಿ ಪ್ರಿಯರೇ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆ ಅನುಸರಿಸಿ ನಡೆದರೆ, ಒಂದು ನಿಬಂಧನೆ ಮಾಡ್ಕೊಳ್ತಾನೆ ದೇವರು. ಆ ನಿಬಂಧನೆ ಯಾರು ಅನುಸರಿಸಿ ನಡೀತಾರೋ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ, ಸಮಸ್ತ ಭೂಮಿಯು ನನ್ನದಷ್ಟೇ. ಅಂದ್ರೆ ಈ ಭೂಮಿ ಏನಿದೆಯೋ ಎಲ್ಲಾ ದೇವರದೇ. ಯಾರು ದೇವರ ನಿಬಂಧನೆ ಅನುಸರಿಸಿ ನಡೀತಾರೋ, ದೇವರ ಆಜ್ಞೆಗಳ ಅನುಸಾರವಾಗಿ ಜೀವಿಸ್ತಾರೋ, ದೇವರ ಆಜ್ಞೆಗಳಿಗೆ ಅನುಸಾರವಾಗಿ ನಡೀತಾರೋ ಅವ್ರನ್ನ ಸ್ವಕೀಯ ಜನರಾಗಿ ದೇವರು ಆರಿಸ್ಕೊಳ್ತಾನೆ. ಈಗ ನೀನು ನಡೆದರೆ, ದೇವರ ಆಜ್ಞೆಯನ್ನು ಕೈಕೊಂಡು ನಡೀತಾ ಆತನ ನಿಬಂಧನೆಗಳು ಅನುಸರಿಸಿ ನೀನು ನಡೆದರೆ ನಿನ್ನನ್ನು ಸ್ವಕೀಯ ಜನವಾಗಿ, ಸ್ವಕೀಯ ಮಗನಾಗಿ ಮಗಳಾಗಿ ಆತನ ಆರಿಸ್ಕೊಳ್ತಾನೆ. ಆತನಿಗೆ ಪಕ್ಷ ಭೇದ ಇಲ್ಲ, ಕುಲ ಭೇದಗಳಿಲ್ಲ. ಎಲ್ಲ ಮನುಷ್ಯರು ದೇವರ ಸೃಷ್ಟಿನೇ. ಮನುಷ್ಯರೆಲ್ಲ ದೇವರ ಜಾತಿಗೆ ಸೇರಿದವರು. ಮನುಷ್ಯರು ಅವರವ್ರಿಗೆ ಇಷ್ಟ ಬಂದಂತ ಜಾತಿ ಧರ್ಮ ಇಟ್ಕೊಂಡಿದ್ದಾರೆ. ಆದರೆ ದೇವರ ದೃಷ್ಟಿಯಲ್ಲಿ ಮನುಷ್ಯ ಜಾತಿ ಒಂದೇ, ಸ್ತ್ರೀ ಜಾತಿ, ಪುರುಷ ಜಾತಿ ಅಷ್ಟೇ. ಪ್ರಿಯನ ಸಹೋದರೇ, ಹಾಗಾಗಿ ಆತನ ಮಾತು ಕೇಳಿದರೆ ಆತನೇನ್ ಮಾಡ್ತಾನೆ, ಆತನಿಗೆ ಇಷ್ಟವಾದ ಜನಾಂಗವಾಗಿ ಆರಿಸ್ಕೊಂಡು ಅವರ ಜೀವಿತವನ್ನು ಧನ್ಯತೆ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರೇ, ಅಲ್ಲಿ ಏನಾಗುತ್ತಂದ್ರೆ ಅನುಸರಿಸಿ ನಡೆದರೆ ಎಲ್ಲಾ ಜನ ನನ್ನ ಸ್ವಕೀಯ ಜನರಾಗಿರ್ತಾರೆ ಮತ್ತು ಆತನ ಜನರಾಗದಾಗ ಯಾವ ಕೊರತೆ ಇರೋದಿಲ್ಲ. ದೇವರ ಆರಿಸ್ಕೊಂಡಂತ ಜನಾಂಗ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತ ಜನಾಂಗ, ಆತನ ನಿಬಂಧನೆಗಳ ಅನುಸರಿಸಿ ಜನಾಂಗ ಯಾವ ಕೊರತೆ ಇಲ್ಲದೆ ಉನ್ನತ ಶ್ರೇಣಿಯಲ್ಲಿ ದೇವರು ಅವ್ರನ್ನಿಟ್ಟು ವಿಶೇಷವಾದ ಜ್ಞಾನ ವಿವೇಕ ಕೊಟ್ಟು ದೇಶವನ್ನು ಆಳುವ ರೀತಿಯಲ್ಲಿ, ದೇಶದ ಜನರಿಗೆ ಮಾದರಿಯಾಗಿ ಬೆಳಕಾಗಿ ಆತನ ಇಟ್ಕೊಳ್ತಾನ್ರಿ. ಆದ್ರಿಂದ ಪ್ರಿಯ ನನ್ನ ಸಹೋದರೇ, ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ 1-2 ವಚನಗಳಲ್ಲಿ ಏನ್ ಹೇಳ್ತದೆ ಅಂದ್ರೆ, ಪ್ರಿಯರೇ, ಆತನ ಜನಾಂಗವಾಗಿರುವ ನಾವುಗಳು ಆತನ ಆಜ್ಞೆ ಅಥವಾ ನಿಬಂಧನೆ ಏನಂತ ಹೇಳಿ ನೋಡುವಾಗ, ನೀವು ನಿಮ್ಮ ದೇವರಾಗಿರುವ ಯೆಹೋವನ ಮಕ್ಕಳಾಗಿರುವುದರಿಂದ ಸತ್ತವರಿಗೆ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು. ಅನೇಕರು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಥವಾ ತನಗಿಷ್ಟವಾದಂಥ ಮಕ್ಕಳು ಯಾರಾದರೂ ಮರಣ ಹೊಂದಿದರೆ ಅವ್ರೇನ್ ಮಾಡ್ತಾರೆ, ಗಾಯಗಳು ಮಾಡ್ಕೊಳ್ತಾರೆ, ಶರೀರನ ಹೊಡ್ಕೊಳ್ತಾರೆ, ಬಡ್ಕೊಳ್ತಾರೆ, ಚುಚ್ಕೊಳ್ತಾರೆ. ಮತ್ತು ಇನ್ನು ಕೆಲವರು ಏನ್ ಮಾಡ್ತಾರೆ, ಮುಂದಲೆಯನ್ನು ಬೋಡಿಸಿಕೊಳ್ಳಲೂಬಾರದು. ಅಂದ್ರೆ ಅನೇಕರು ಏನೋ ತಲಗೋರಿ ಏನೋ ಅಂತ ಹೇಳ್ತಾರೆ, ಒಬ್ಬರಿಗೆ ಗುಂಡು ಮಾಡಿಸುವಂಥದ್ದು, ಶೇವ್ ಮಾಡಿಸುವಂಥದ್ದು ಸಂಪೂರ್ಣವಾಗಿ. ಅವೆಲ್ಲ ದೇವರು ಮೀಸಲಾದಂಥ ಜನಾಂಗ ಸತ್ತವ್ರಿಗಾಗಿ ಏನು ಗುಂಡು ಕೂಡ ಹೊಡ್ಸ್ಕೋಬಾರ್ದಂತೆ, ಶರೀರ ಗಾಯಗಳು ಮಾಡ್ಕೋಬಾರ್ದಂತೆ. ಯಾಕೆಂದ್ರೆ ನೀವು ಕೇವಲ ನಿಮ್ಮ ದೇವರ ಯೆಹೋವನ ಜನರೇ. ದೇವರ ಜನರಿಗೆ ಯಾವ ಸತ್ತವರಿಗೆ ಈ ಬದುಕಿರೋರಿಗೆ ಸಂಬಂಧ ಇರೋದಿಲ್ಲ. ಅದು ಶರೀರ ಮಾತ್ರ ಸತ್ತಿರ್ತದೆ, ಆತ್ಮ ಜೀವಿಸಿರುತ್ತದೆ. ಆ ಜೀವಿಸಿರೋಂಥವ್ರಿಗಾಗಿ ತಲೆ ಬೋಡಿಸ್ಕೊಳ್ಳೋದು ಇಷ್ಟ ಇಲ್ಲ. ಶರೀರಕ್ಕೆ ಮಾತ್ರ ಮರಣ ದೇವ್ರು ನಂಬಿದವರಿಗೆ, ಆತ್ಮಕ್ಕೆ ಮರಣ ಇಲ್ಲ. ಹಾಗಾಗಿ ಅವರು ಆತ್ಮ ರೂಪವಾಗಿ ಮತ್ತೆ ಬದುಕಿ ಬರ್ತಾರೆ. ಅವ್ರಿಗಾಗಿ ಶರೀರವನ್ನು ಗಾಯಪಡಿಸ್ಕೋಬಾರ್ದು, ತಲೆ ಬೋಡಿಸ್ಕೋಬಾರ್ದು, ವಿಕಾರ ಮಾಡ್ಕೊಳ್ಬಾರ್ದು. ನೀವು ಕೇವಲ ನಿಮ್ಮ ದೇವರಾದ ಯೆಹೋವನ ಜನರೇ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದಾನಲ್ಲ. ಹಲ್ಲೆಲೂಯ. ಪ್ರಿಯ ನನ್ನ ಸಹೋದರರೇ, ಇವಾಗ ಚಂದ್ರು ಅಂದ್ಕೊಳ್ಳಿ ಉದಾಹರಣೆ. ಆ ಚಂದ್ರ ಪ್ರಾಂತದಲ್ಲಿ ಸ್ವಾಮಿ ಸುವಾರ್ತೆ ಸಾರೋಂಗೆ ಇಲ್ವಂತೆ. ನೋಡು, ಅಂತ ಪ್ರಾಂತದಲ್ಲಿ ಆತನ ಊರು ನೋಡಿಲ್ಲ, ಆತನ ಬಾಗಿಲು ನೋಡಿಲ್ಲ, ಅವ್ರದ್ದು ಏನು ಗೊತ್ತಿಲ್ಲ. ಆದರೂ ದೇವರು ಯಾವ ರೂಪದಲ್ಲಿ ಆರಿಸ್ಕೊಂಡು, ಚಂದ್ರನ ಆರಿಸ್ಕೊಂಡು
ದೇವರ ಮಗನಾಗಿ ಆತನ ಇಟ್ಕೊಂಡಿದ್ದಾನೆ. ಆ ಒಂದು ಪ್ರಾಂತ್ಯಕ್ಕೆಲ್ಲ ಚಂದ್ರನ ಒಂದು ಬೆಳಕಾಗಿಟ್ಟಿದ್ದಾನೆ, ಒಂದು ಸಾಕ್ಷಿಯಾಗಿ ಇಟ್ಕೊಂಡಿದ್ದಾನೆ, ಆತನ ಸ್ವಂತ ಜನಾಂಗವಾಗಿ ಇಟ್ಕೊಂಡಿದ್ದಾನೆ. ಇವತ್ತಲ್ಲ ಇನ್ನು 1000 ವರ್ಷ ಜೀವಿಸಿದ್ರು ದೇವರು ಚಂದ್ರನ ತನ್ನ ರಾಜ್ಯದಲ್ಲಿ ಸೇರಿಸ್ಕೊಳ್ತಾನೆ. ತನಗಿಷ್ಟವಾದ ರೀತಿಯಲ್ಲಿ ಜೀವಿಸಿದರೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ, ಆತನ ನಿಬಂಧನೆಗೆ ಅನುಸಾರವಾಗಿ ಜೀವಿಸುವಾಗ ಪರಲೋಕ ರಾಜ್ಯದ ನಿತ್ಯ ಜೀವಿತ ಯುಗಾಂತರಗಳು ಆತನ ತನ್ನ ಸ್ವಾಸ್ಥ್ಯವಾಗಿ ಆತನು ನೇಮಿಸ್ಕೊಂಡು ಸ್ವಕೀಯ ಜನರಾಗಿ ಆರಿಸ್ಕೊಳ್ತಾನೆ. ಹಾಲೆಲೂಯ. ಪ್ರಿಯ ನನ್ನ ಸಹೋದರರೇ, ಅದಕ್ಕಾಗಿ ನೀನು ನಾನು ಯಾವುದಕ್ಕೂ ಈ ಲೋಕದಲ್ಲಿ ಭಯಪಡಬಾರದು. ಯಾಕಂದ್ರೆ ದೇವರು ಏನು ಹೇಳಿದಾನೋ ಅದನ್ನ ಆತನ ನೆರವೇರಿಸ್ತಾನೆ. ನಾವು ಮಾಡಬೇಕಾಗಿರೋದೇನು, ಆತನ ಏನು ಹೇಳ್ತಾನೋ ಅದರ ಪ್ರಕಾರ ನಡಿಬೇಕು, ಅದರ ಪ್ರಕಾರ ಜೀವಿಸಬೇಕು. ಅದರ ಪ್ರಕಾರ ಜೀವಿಸುವಾಗ ದೇವರ ಪ್ರಿಯ ನನ್ನ ಸಹೋದರರೇ, ನಿನ್ನನ್ನು ನನ್ನನ್ನು ನಮ್ಮೆಲ್ಲರನ್ನ ಆತನ ಏನು ಮಾಡ್ತಾನೆ, ಆತನ ಆಶೀರ್ವಾದ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನ ಆಶೀರ್ವಾದ ಮಾಡಲಿಕ್ಕೆ ಆತನ ಸರ್ವಶಕ್ತನಾಗಿದ್ದಾನೆ. ಆತನ ಎಲ್ಶಾದಾಯ್ ದೇವರಾಗಿದ್ದಾನೆ. ಹಾಗಾಗಿ 1 ಪೇತ್ರ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, 1 ಪೇತ್ರ 2ನೇ ಅಧ್ಯಾಯ 5ನೇ ವಚನ ನೋಡುವಾಗ, 1 ಪೇತ್ರ 2ನೇ ಅಧ್ಯಾಯ 5ನೇ ವಚನ ಇಲ್ಲಿ ಏನ್ ಹೇಳುತ್ತಂದ್ರೆ, ಯೇಸು ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಅಂದ್ರೆ ನೀವು ಸಹ ಸಜೀವ ಕಲ್ಲುಗಳಾಗಿದ್ದು, ಅಂದ್ರೆ ನಾವು ಯೇಸು ಕ್ರಿಸ್ತನ ಒಂದು ದೇಹ, ಆತನು ನಮಗೆ ಶಿರಸ್ಸು, ತಲೆಯಾಗಿದ್ದಾನೆ. ನಾವೆಲ್ಲ ಆತನ ಅಂಗಾಂಗಗಳು. ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ ಮೇಲೆ ಯಾವ ರೀತಿ ಇಟ್ಟಿಗೆ ಕಟ್ತಾರೋ ಹಾಗೆ ಆತನ ಶರೀರದಲ್ಲಿರುವಂತ ನಾವೆಲ್ಲ ಒಂದೊಂದು ಚಿಕ್ಕ ಇಟ್ಟಿಗೆ ಆಗಿದ್ದೇವೆ, ಒಂದೊಂದು ಚಿಕ್ಕ ಇಟ್ಟಿಗೆ ಆಗಿದ್ವಿ. ಏನಂದ್ರೆ ಯಾವ ರೀತಿ ಜೀವವುಳ್ಳ ಕಲ್ಲುಗಳು. ಅಂದ್ರೆ ನಾವು ಯಾವತ್ತಿಗೂ ಮರಣ ಹೊಂದುವಂತ ಕಲ್ಲುಗಳಲ್ಲ, ಸಾಯುವಂತ ದೇಹಗಳಲ್ಲ. ನಮ್ದು ಈ ಶರೀರ ಸಾಯ್ತದೆ, ಆತ್ಮ ಸಾಯೋದಿಲ್ಲ. ನಾವು ಯಾವಾಗಲೂ ನಿತ್ಯವೂ ಜೀವಿಸುವಂತವರಾಗಿದ್ದೀವಿ. ಅದಕ್ಕೆ ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು. ಪ್ರಿಯ ನನ್ನ ಸಹೋದರರೇ, ಎಫೆಸದಲ್ಲಿ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯ 20ರಿಂದ 22 ವಚನಗಳಲ್ಲಿ ಏನ್ ಹೇಳುತ್ತೆ ಅಂತ ನೋಡೋಣ. ಎಫೆಸದವರು ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 20, 22 ವಚನ 21 ವಚನದಲ್ಲಿ ಇಲ್ಲಿ ಏನ್ ಹೇಳುತ್ತಂದ್ರೆ, 20ರಿಂದ 22 ವಚನ, ಅಪೊಸ್ತಲ ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಏನ್ ಹೇಳ್ತಾ ಇದ್ದಾನೆ? ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ. ಅಂದ್ರೆ ಅಪೊಸ್ತಲರು ಯಾರು? ಯೇಸು ಕ್ರಿಸ್ತನ ಶಿಷ್ಯರು. ಪ್ರವಾದಿಗಳು ಯಾರು? ಹಳೆಯ ಒಡಂಬಡಿಕೆಯಲ್ಲಿ ಮೋಶೆ, ಯೆಶಾಯ, ಯೆರೆಮೀಯ, ಯೆಹೆಜ್ಕೇಲ, ದಾನಿಯೇಲ, ಇವರೆಲ್ಲ ಇನ್ನು ಅನೇಕ ಚಿಕ್ಕ ಪ್ರವಾದಿಗಳು, ದೊಡ್ಡ ಪ್ರವಾದಿಗಳಿದ್ದಾರೆ. ಮತ್ತು ಅಪೊಸ್ತಲನಾದ ಪೌಲನು, ಇವರೆಲ್ಲ ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೀರಿ. ಅಂದ್ರೆ ಅವರು ಯೇಸು ಕ್ರಿಸ್ತನು ಬಂಡೆ ಆಗಿದ್ದಾನೆ. ದೇವರು ಪೇತ್ರನಿಗೆ ಹೇಳಿದ ರೀತಿಯಲ್ಲಿ, ನೀನು ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವಿ ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನು ಅಸ್ತಿವಾರ ಬಂಡೆ ಆಗಿರುವಾಗ ಆತನ ಮೇಲೆ ಆತನ ಶಿಷ್ಯರು ಮತ್ತು ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನಾವು ಕಟ್ಟಲ್ಪಡುವಂತ ಒಂದು ಚಿಕ್ಕ ಚಿಕ್ಕ ಕಲ್ಲುಗಳಾಗಿ ನಾವು ಕಟ್ಟಲ್ಪಟ್ಟಿದ್ವಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಅಂದ್ರೆ ಮೂಲೆಗಲ್ಲು ಯಾರು? ಯೇಸು ಕ್ರಿಸ್ತನು. ಪ್ರಿಯ ನನ್ನ ಸಹೋದರ, ಯೇಸು ಕ್ರಿಸ್ತನು ಮೂಲೆಗಲ್ಲಾಗಿರುವಾಗ ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಹಲ್ಲೆಲೂಯ. ನೋಡ್ರಿ ಪ್ರಿಯರೇ, ಎಲ್ಲಿ ನನ್ನ ನಾಮದಲ್ಲಿ 2-3 ಸೇರಿ ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನಿರ್ತೀನಿ ಅಂತ ಹೇಳ್ತಾನೆ.
ಅಂದ್ರೆ ನಾವು ಈಗ ಬೇರೆ ಬೇರೆ ಕಡೆ ಇದ್ರೂ ಕೂಡ ನಾವೆಲ್ಲ ದೇವರ ಸನ್ನಿಧಿಯಲ್ಲಿ ಸೇರಿ ಬಂದಿದ್ದೀವಿ. ಅಂದ್ರೆ ಇಡೀ ಪ್ರಪಂಚ ದೇವರಿಗೆ ಒಂದು ಪಾದಪೀಠವಾಗಿದೆ. ಆಕಾಶ ಸಿಂಹಾಸನ, ಈ ಭೂಮಿ ಆತನ ಪಾದಪೀಠವಾಗಿದೆ. ಅಂದ್ರೆ ಇದೆಲ್ಲ ದೇವರಿಗೊಂದು ಮನೆಯಾಗಿದೆ. ಈ ಮನೆಯಲ್ಲಿ ನಾವು ಎಲ್ಲಿದ್ದರೂ ಕೂಡ ನಾವು ಆತನ ಸನ್ನಿಧಿ ಸೇರಿ ಬಂದಿರುವಾಗ ಆತನ ಒಂದು ಏನು ಮುಖ್ಯವಾದ ಮೂಲೆಗಲ್ಲು ಆತನಾಗಿರುವಾಗ ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡ ವೃದ್ಧಿಯಾಗುತ್ತಾ. ಒಂದು ಇಟ್ಟಿಗೆಗಳು ಕಟ್ಟುವಾಗ ಏನ್ ಮಾಡ್ತಾರೆ, ಒಂದ್ರ ಮೇಲೆ ಒಂದು ಇಟ್ಟಿಗೆ ಇಟ್ಕೊಂಡು ಬರಲ್ಲ. ಅವ್ರು ಏನ್ ಮಾಡ್ತಾರಂದ್ರೆ ಮೊದಲೆಲ್ಲ ಏನು ಕಂಟಿನ್ಯೂ ಇಟ್ಟಿಗೆಗಳು ಮಾಡ್ಕೊಂಡು ಬಂದ್ರು ಅಲ್ಲಲ್ಲಿ ಒಂದು ಮುಕ್ಕಾಲಡಿಗೆ ಆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಹೊಂದ್ಕೋಬೇಕಂತ ಏನ್ ಮಾಡ್ತಾರೆ, ಆ ಗ್ಯಾಪ್ ಮೇಲೆ ಮತ್ತೊಂದು ಇಟ್ಟಿಗೆ ಇಡ್ತಾರೆ, ಅರ್ಧ ಇಟ್ಟಿಗೆ ಸೆಂಟರ್ಗೆ. ಅಂದ್ರೆ ಅದನ್ನ ಅದು ಬಿಡಿ ಬಿಡಿ ಆಗಿದ್ರೆ ಬಿಚ್ಚಿ ಹೋಗ್ತದಂತ ಹೇಳಿ ಇಟ್ಟಿಗೆನ ಕ್ರಾಸ್ ಮಾಡಿ ಅದನ್ನೇನ್ ಮಾಡ್ತಾರೆ, ಜೋಡಿಸುವಾಗ ಆ ಗೋಡೆ ಯಾವತ್ತೂ ಕದಲೋದಿಲ್ಲ. ಹಾಗೆ ಪ್ರಿಯರೇ, ನಾವೆಲ್ಲರೂ ಯೇಸು ಕ್ರಿಸ್ತನ ಆ ಮೂಲೆಗಲ್ಲಾಗಿರುವಂತ ಆ ಒಂದು ಕಟ್ಟಡದ ಮೇಲೆ ನಾವು ಒಂದಕ್ಕೊಂದು ಹೊದಿಕೆಯಾಗಿ ಕಟ್ಟಡ ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯ ಆಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಅಂತ ಪೌಲನು ಎಫೆಸ ಸಭೆಗೆ ಬರೀತಾ ಇದ್ದಾನೆ. ಅಂದ್ರೆ ನಾವು ಕೂಡ ಪೌಲನ ಜೊತೆಯಲ್ಲಿ ಯೇಸು ಕ್ರಿಸ್ತನ ಮೂಲೆಗಲ್ಲಾದಂತ ಎಂಬ ಕಟ್ಟಡ ಮೇಲೆ ಒಂದೊಂದು ಚಿಕ್ಕ ಇಟ್ಟಿಗೆಯಾಗಿ ನಾವು ಕಟ್ಟಲ್ಪಡ್ತಾ ಇದ್ವಿ, ಒಂದು ದೇವಾಲಯವಿ ನಾವು ಕಟ್ಟಲ್ಪಡ್ತಾ ಇದ್ವಿ. ಅದಕ್ಕಾಗಿ ಪ್ರಿಯರೇ, ನೀವು ಸಹ ಸಜೀವ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಆತ್ಮ ಸಂಬಂಧ ಅಂದ್ರೆ ನಾವೆಲ್ಲರೂ ಆತ್ಮ ಸಂಬಂಧಿಗಳು. ಶಾರೀರಿಕವಾಗಿ ನಾವು ಬೇರೆ ಬೇರೆ ಇದ್ದರೂ ಆತ್ಮದಲ್ಲಿ ಒಂದೇ ಆಗಿದ್ದೀವಿ. ಪವಿತ್ರಾತ್ಮನು ನಮ್ಮೆಲ್ಲರಿಗೂ ನಡೆಸುವಂತ ಮಾರ್ಗದರ್ಶಿ ಆಗಿದೆ, ನಮ್ಮನ್ನು ಕಾಯುವಂತ ಮಾರ್ಗದರ್ಶಿ ಆಗಿದ್ದಾನೆ. ನಮ್ಮನ್ನ ದೇವರ ಸಾನ್ನಿಧ್ಯಕ್ಕೆ ಸೇರಿಸುವಂತ ಒಂದು ಮಾದರಿಯಾಗಿದ್ದಾನೆ. ಹಾಗಾಗಿ ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ, ಅಂದ್ರೆ ಯಾಕೆ ಯೇಸು ಕ್ರಿಸ್ತನ ಮೂಲಕ ನೀನು ನಾವೆಲ್ಲರೂ ಪಾಪಿಗಳು. ನಿನಗೋಸ್ಕರ ನನಗೋಸ್ಕರ ಆತನ ಯಜ್ಞದ ಕುರಿಗೆ ಆತನಾಗಿ ತನ್ನ ರಕ್ತವನ್ನು ತೆಗೆದುಕೊಂಡು ದೇವರ ಸನ್ನಿಧಿಗೆ ಆತನು ಹೋಗ್ತಾ ಇದ್ದಾನೆ. ಆ ರಕ್ತದ ಮೂಲಕ ನಮ್ಮನ್ನ ದೇವರೊಟ್ಟಿಗೆ ಸಂಬಂಧ ಬೆರೆಸಿ ಆತನೇನ್ ಮಾಡ್ತಾನ್ರಿ, ಸಮರ್ಪಣೆ ಮಾಡಿ ಆತ್ಮೀಯ ಯಜ್ಞಗಳನ್ನಾಗಿ ಸಮರ್ಪಿಸುವುದಕ್ಕಾಗಿ ನಾವೆಲ್ಲರೂ ಏನಾಗಿದ್ದೀವಿ, ಆತ್ಮೀಯ ಯಜ್ಞಗಳು. ಅಂದ್ರೆ ನಮ್ಮ ತನುಮನಗಳನ್ನ ದೇವರಿಗೆ ಸಮರ್ಪಿಸಿ ಆ ಪವಿತ್ರ ಯಾಜಕ ವರ್ಗದವರು, ಅಂದ್ರೆ ನಾವೆಲ್ಲರೂ ದೇವರ ಸೇವೆ ಮಾಡುವಂತ ಆತ್ಮೀಯ ಯಾಜಕ ವರ್ಗದವರಾಗಿರ್ಬೇಕು, ಪವಿತ್ರರಾಗಿರ್ಬೇಕು. ನಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಯಾವ ಕೊರತೆನೂ ಇರಬಾರದು. 9ನೇ ವಚನ ನೋಡುವಾಗ ಅದೇ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ, ನೀವಾದರೂ, ಪ್ರಿಯ ನನ್ನ ಸಹೋದರ, ಆತನ ಏನ್ ಹೇಳ್ತಾ ಇದ್ದಾನೆ, ನೀವಾದರೂ ನಿಮ್ಮನ್ನು ಕತ್ತಲೆಯಿಂದ ಕರೆದು, ಅಂದ್ರೆ ನನ್ನ ಜೀವಿತ ನನ್ನ ಲೆಕ್ಕ ಆಗುವಾಗ ನಾನು ಘೋರವಾದ ಕತ್ತಲೆಯಲ್ಲಿದ್ದೆ. ಸಾಧಾರಣ ಕತ್ತಲೆ ಇಲ್ಲ. ಸಾಧಾರಣ ಕತ್ತಲೆ ಹಂಗಂದ್ರೆ ಒತ್ತು ಮುಳುಗಿರುತ್ತದೆ, ಎಲ್ಲ ಕತ್ತಲಾಗಿರುತ್ತದೆ. ಆದ್ರೆ ಕೆಲವು ಮನುಷ್ಯರು ಓಡಾಡ್ತಾರೆ ಕತ್ತಲೆಯಲ್ಲಿ. ಯಾವ ರೀತಿ ಓಡಾಡ್ತಾರೆ ಅಂದ್ರೆ ಅವ್ರಿಗೊಂದು ಬೆಳಕು ಕಾಣ್ತಾ ಇರ್ತದೆ. ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಾಗ ನಾನು ಒಂದೊಂದು ಸಾರಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ನಾನು ರಾತ್ರಿಯಲ್ಲಿ ಒಬ್ಬಂಟಿಗನಾಗಿ ಇಲ್ಲ ಜೊತೆಯಲ್ಲಿ ಬರ್ಬೇಕಾದ್ರೆ ನಮ್ಗೆ ಕಾಲುದಾರಿಗಳಿರ್ತಾ ಇತ್ತು. ವಿಶಾಲವಾದ ರಸ್ತೆಗಳಲ್ಲಿ ಸುತ್ತಾಗ್ತದೆ ಅಂತ ಹೇಳಿ ಕಾಲುದಾರಿಗಳಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ನಡ್ಕೊಂಡು ಬರುವಾಗ ನಮ್ಗೊಂದು ಬೆಳಕು ಕಾಣಿಸ್ತಾ ಇತ್ತು. ಅಂದ್ರೆ ಸುತ್ತಲೂ ಕತ್ತಲೆ, ಆದರೆ ನಮ್ಮ ಕಣ್ಣು ಮುಂದೆ ಮಾತ್ರ ಬೆಳಕು ಕಾಣಿಸ್ತಾ ಇತ್ತು. ನಾವು 105ನೇ ಕೀರ್ತನೆಯಲ್ಲಿ 119ನೇ ಕೀರ್ತನೆ 105ನೇ ವಚನದಲ್ಲಿ ಏನ್ ಹೇಳ್ತದೆ,
119ನೇ ಕೀರ್ತನೆ 105ನೇ ವಚನದಲ್ಲಿ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ ಪ್ರಿಯರೇ, ಬಹಳ ಸ್ಪಷ್ಟವಾಗಿ ನೋಡಿ ಆ ವಾಕ್ಯ ಈಗ ಕಾರ್ಯ ಮಾಡ್ತಾ ಇದೆ. ಅಂದರೆ ಆತನ ಏನು ಮಾಡ್ತಾ ಇದ್ದಾನೆ ಅಂದ್ರಲ್ಲಿ ನಮಗೆ ಇಲ್ಲಿ ನಾವು ನೋಡುವ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕು ಆಗಿದೆ. ಕತ್ತಲಲ್ಲಿ ಕೂಡ ನಾವು ನಡೆಯುವಾಗ ದೇವರು ವಾಕ್ಯ ನಮಗೆ ದಾರಿಗೆ ಬೆಳಕಾಗಿ ನಮ್ಮನ್ನು ನಡೆಸ್ತಾರೆ. ಅನೇಕ ಸಾರಿ ನಾವು ಕತ್ತಲಲ್ಲಿ ಬರುವಾಗ ದಾರಿ ಕಾಣ್ತಾ ಇತ್ತು, ಅಂದ್ರೆ ಸ್ಪಷ್ಟವಾಗಿ ಕಾಣ್ತಾ ಇದ್ರು, ನಾವು ನಡಿಲಿಕ್ಕೆ ಬೇಕಾದಂತ ದಾರಿ ಕಾಣ್ತಾ ಇತ್ತು. ಆ ಕತ್ತಲಲ್ಲ ನಾವು ಯಾವ್ರಂದ್ರೆ ಕಾರ್ಗತ್ತಲು ಕಾರ್ಗತ್ತಲಾಗಿದ್ವಿ. ಅಂದ್ರೆ ನಾನಾ ರೀತಿಯಲ್ಲಿ ಪಾಪದಲ್ಲಿ ತಂದೆ ತಾಯಿಗಳ ಪಾಪ, ಅಜ್ಜಿ ತಾತನ ಒಂದು ಜೀವಿತದಲ್ಲಿ, ಮುತ್ತಜ್ಜಿ ಮುತ್ತಾತನ ಒಂದು ಜೀವಿತದಲ್ಲಿ, ಹಾಗೆ ಮೂಲ ಪಿತೃಗಳಿಂದ ನಾವೇನಾಗಿದ್ವಿ, ಪಾಪಿಗಳಾಗಿದ್ದೀವಿ. ಈಗ ನಮ್ಮ ಮೂಲ ಪಿತೃಗಳು ಎಷ್ಟು ಕುಲಗಳಿದೆಯೋ ಗೊತ್ತಿಲ್ಲ, ಎಷ್ಟು ತಲೆಗಳು ಮಾರೋಗಿದೆಯೋ ಗೊತ್ತಿಲ್ಲ. ಆದರೆ ನನಗೆ ಮುತ್ತಜ್ಜನಿಂದ ಗೊತ್ತು, ಲಕ್ಷ್ಮಪ್ಪ ಮತ್ತು ಮಣಿಯಪ್ಪ, ಆಮೇಲೆ ಅಪ್ಪನ ಹೆಸರು ಮತ್ತೆ ನನ್ನ ಹೆಸರು, ಹೀಗೆ 4 ತಲೆಮಾರುಗಳ ಹೆಸರು ಮಾತ್ರ ಗೊತ್ತು. ಅದರಿಂದ ಯಾರು ಗೊತ್ತಿಲ್ಲ ನನಗೆ, ಅವ್ರು ಏನಂತೂ ಗೊತ್ತಿಲ್ಲ. ಆದರೆ ತಲೆಮಾರುಗಳಿಂದ ನಾವೇನಾಗಿದ್ವಿ, ಕಾರ್ಗತ್ತಲಲ್ಲಿ, ಘೋರವಾದ ಪಾಪದಲ್ಲಿ, ದೇವರನ್ನ ತಿಳಿದುಕೊಳ್ಳದೆ, ದೇವರ ಆಜ್ಞೆಗಳನ್ನು ಕೈಕೊಳ್ಳದೆ, ನಮಗಿಷ್ಟವಾದ ರೀತಿಯಲ್ಲಿ ನಮ್ಮ ಊರು ಪಿತರು ಯಾವ ಆಚಾರಗಳನ್ನ ಆಚರಿಸ್ಕೊಂಡು ಬಂದ್ರೋ ಆ ಆಚಾರಗಳನ್ನ ಕೈಕೊಂಡು ಮಾಡ್ತಾ ಇದ್ವಿ, ಪಾಪದಲ್ಲಿ ಜೀವಿಸ್ತಾ ಇದ್ವಿ. ಆದ್ರೆ ಅಂತ ನಮ್ಮನ್ನ ಕತ್ತಲೆಯೊಳಗಿಂದ ಕರೆದಿದ್ದಾನೆ. ಯಾರು? ಈ ತಂದೆಯಾದ ದೇವರು ನಮ್ಮನ್ನ ಏನ್ ಮಾಡಿದ್ದಾನೆ, ಕತ್ತಲೆಯೊಳಗಿಂದ ಕರೆದಿದ್ದಾನೆ. ನೋಡ್ರಿ, ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಾಗ, ಯೆಶಾಯನ ಬರೆದ ಗ್ರಂಥದಲ್ಲಿ ನೋಡುವಾಗ 42ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ, 42ನೇ ಅಧ್ಯಾಯ 16ನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ, ಇಲ್ಲಿ ಪ್ರಿಯರೇ, ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು. ಅಂದ್ರೆ ಕುರುಡರು ಯಾವ ರೀತಿ ಇರ್ತಾರೆ? ಅವ್ರಿಗೆ ಕತ್ತಲು, ಅವ್ರ ಜೀವಿತವೆಲ್ಲ ಕತ್ತಲು, ಕಾರ್ಗತ್ತಲು, ಘೋರವಾದ ಕತ್ತಲು. ಅವ್ರಿಗೆ ದಾರಿನೇ ಕಾಣೋದಿಲ್ಲ. ಅವರು ಕೈಯಲ್ಲಿ ಒಂದು ಕೋಲಿಟ್ಟಿರ್ತಾರೆ, ಅವ್ರು ನಡಿಬೇಕಾದ್ರೆ ಆ ಕೋಲ್ನ ಟಕ್ಕ 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 ಅಂತ ಹೊಡ್ಕೊಂಡು ಗುಣಿಗಳೇನನ್ ಸಿಗ್ತದೇನಾ, ಕಲ್ಲುಗಳೇನನ್ ಸಿಗ್ತದೆ ಅಂತೇಳಿ ಅದು ನೆಲದಲ್ಲೇ ಅಲ್ಲಾಡಿಸ್ಕೊಂಡು ಹಂಗೆ ಕುಟ್ಕೊಂಡು ನಡೀತಾ ಇರ್ತಾರೆ. ಒಬ್ಬರಾದ್ರೂ ಹೋದ್ರೆ ಇಲ್ಲ, ಅವ್ರನ್ನ ಯಾರಾದ್ರೂ ಒಬ್ರು ಕೈ ಹಿಡಿದು ನಡೆಸ್ಬೇಕಾಗಿದೆ. ಆ ರೀತಿ ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು. ಅಂದ್ರೆ ನಾನೇ ಅವ್ರಿಗೆ ಬೆಳಕಾಗಿದ್ದು, ನಾನೇ ಅವ್ರಿಗೆ ಮಾರ್ಗದರ್ಶಿ ಆಗಿದ್ದು, ಅವ್ರಿಗೆ ನೆಪ್ಪಿಲ್ಲದ ಅಂದ್ರೆ ಯಾವ ಕಲ್ಲು ಕಾಲಿಗೆ ಎಡುವುದಂತೆ ಮತ್ತೆ ದಾರಿಯಲ್ಲಿ ಅಂಕುಡೊಂಕುಗಳಲ್ಲಿ ಬೀಳದ ಹಾಗೆ, ಎಡುಕೊಳ್ಳದ ಹಾಗೆ ನಾನು ಅವ್ರನ್ನ ನಡೆಸ್ತೇನೆ. ಅವರಿಗೆ ಗೊತ್ತಿಲ್ಲ ದಾರಿಗಳಲ್ಲಿ ಅವರನ್ನು ನಡೆಸುವೆನು. ಅನೇಕ ಸಾರಿ ಕೆಲವರು ಕುರುಡು ಎಲ್ಲಿ ಬೇಕಾದರೂ ಪ್ರಯಾಣ ಮಾಡ್ತಾರೆ, ಒಬ್ಬಂಟಿಗರಾಗಿ ಪ್ರಯಾಣ ಮಾಡ್ತಾರೆ. ನಾನು ಒಬ್ಬ ಕುರುಡ, ಒಬ್ಬ ವಿಶ್ವಾಸಿ ಮಗ, ಒಬ್ಬ ಸಿಂಗರ್, ಹಾಡುಗಳು ಆಡೋದು ಸುಮಾರು 500 ಹಾಡುಗಳು ಬಾಯಿಪಾಠ ಮಾಡಿದ್ದ. ಎಷ್ಟು? 500 ಹಾಡುಗಳನ್ನ ನಾನು ಹಾಗೆ ಹೇಳಬಲ್ಲೆ, ನಿರಾಳವಾಗಿ ಹಾಡಾಡ್ತೀನಿ. ನೋಡ್ರಿ, ನಮಗೆ ಕಣ್ಣು ಕಾಣಂತವ್ರಿಗೆ ಕೆಲವು ಹಾಡುಗಳು ಮಾತ್ರ ಗೊತ್ತಿರುತ್ತೆ, ಇಲ್ಲಾಂದ್ರೆ ಬುಕ್ ಬೇಕೇ ಬೇಕು. ನನಗಾದ್ರೆ ಬುಕ್ ಬೇಕೇ ಬೇಕು. ಬುಕ್ ಒಂದು ಲೈನು, ಒಂದು ಪದ, ಮೊದಲನೇ ಒಂದು ಶಬ್ದ ಆದ್ರೂ ನನ್ಗೆ ಜ್ಞಾಪಕ ಬಂದ್ರೆ ಆಮೇಲೆ ಎಲ್ಲ ಹಾಡನ್ನು ಆಡಬಲ್ಲೆ. ಆದ್ರೆ ಕೆಲವರೆಲ್ಲನು ದೇವ್ರ ಮಹಾಕೃಪೆ, ಕೆಲವರು ದೇವ್ರು ವರ ಕೊಟ್ಟಿರ್ತಾನೆ, ಅವರು 4 ಸಾರಿ ಇಲ್ಲ 5 ಸಾರಿ ಒಂದು ಹಾಡು ಆಡ್ಬಿಟ್ರೆ ಅವರು ಹಾಗೇ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿರ್ತಾರೆ. ಆದ್ರೆ ನನಗೆ ಆಗೋದಿಲ್ಲ, ಆ ಶಕ್ತಿ ನನಗಿನ್ನೂ ನಾನು ಹೊಂದ್ಕೊಳ್ಳಕ್ಕಾಗಲಿಲ್ಲ. ಆದ್ರೆ ಕೆಲವರು ಹಾಗೇ ಆಡ್ತಾರೆ, ಹಾಗೇ ಓದ್ತಾರೆ, ಹಾಗೇ ಅಭ್ಯಾಸ ಮಾಡ್ತಾರೆ. ಅದನ್ನು ದೇವರ ಒಂದು ಗಿಫ್ಟ್ ಒಬ್ಬೊಬ್ರಿಗೊಂದೊಂದು ರೀತಿ ಕೊಟ್ಟಿರ್ತಾನೆ. ಹಾಗೆ ಇಲ್ಲಿ ನಾವು ನೋಡುವಾಗ ಪ್ರೇರೆ ಏನ್ ಹೇಳ್ತಾ ಇದಂದ್ರೆ,
ಕುರುಡರು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡಿ ಅವರಿಗೆ ಗೊತ್ತಿಲ್ಲ ದಾರಿಗಳಲ್ಲಿ ಅವರನ್ನು ನಡೆಸುವೆನು. ಅವರ ಎದುರಿಗೆ ಕತ್ತಲನ್ನು ಬೆಳಕು ಮಾಡಿ. ಹಲ್ಲೆಲೂಯಾ. ಏನು ಮಾಡ್ತಾನೆ ಅಂದ್ರೆ ಅವರ ಎದುರಿಗೆ ಕತ್ತಲನ್ನು ಬೆಳಕು ಮಾಡ್ತಾನಂತೆ ಕುರುಡರಿಗೆ. ಅಂದ್ರೆ ಕತ್ತಲೆಯಲ್ಲಿದ್ದಂಥವ್ರಿಗೆ, ಪ್ರಿಯ ನನ್ನ ಸಹೋದರರೇ, ಕತ್ತಲೆಯಲ್ಲಿದ್ದಂಥವ್ರಿಗೆ ಆತನ ಏನು ಮಾಡ್ತಾನಂತೆ, ಬೆಳಕು ಮಾಡ್ತಾನಂತೆ. ಬೆಳಕು ಮಾಡಿ ಡುಂಕನ್ನು ಸರಿಪಡಿಸುವೆನು. ಅಂದ್ರೆ ದಾರಿಗಳು ಹೆಚ್ಚು ಕಡಿಮೆ ಇದ್ರೆ ಅದನ್ನು ಸರಿಪಡಿಸ್ತಾನಂತೆ. ಅವರು ಯಾವ ರೀತಿ ನಪ್ಪಿಲ್ಲದೆ ಅವರು ನಡೆದಿದ್ದಾರೆ, ಅವರ ಕಾರ್ಯಗಳನ್ನು ಬಿಡದೆ ಮಾಡುವೆನು. ಪ್ರಿಯ ನನ್ನ ಸಹೋದರರೇ, ಖಂಡಿತವಾಗಲೂ ದೇವರನ್ನ ಯಾರು ಕಂಡುಕೊಂಡು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ನಿಬಂಧನೆಗಳಲ್ಲಿ ಒಳಗಾಗಿ ಜೀವಿಸ್ತಾರೋ ಅವರ ಅಂಧತ್ವದಿಂದ, ಅವರ ಕುರುಡತನದಿಂದ ಅವ್ರನ್ನ ಬಿಡಿಸ್ತಾನೆ. ಅವರ ಕತ್ತಲ ಜೀವಿತನ ಅವ್ರು ಬಿಡಿಸ್ತಾನೆ. ಅವ್ರನ್ನ ಏನ್ ಮಾಡ್ತಾನಂದ್ರೆ, ಕುರುಡರನ್ನು ಅಂದ್ರೆ ಈ ಕಣ್ಣು ಕಾಣಿದ್ರು ಅನೇಕರು ಕುರುಡರಾಗಿದ್ದಾರೆ. ಯೇಸುಸ್ವಾಮಿ ಸಾರಿ ಪರಿಸಾಯರಿಗೆ, ಶಾಸ್ತ್ರಿಗಳಿಗೆ ಆ ಮಾತು ಹೇಳ್ತಾನೆ, ನಿಮ್ಮ ಕಣ್ಣು ಕಾಣದೇ ಇದ್ರೆ ನಿಮ್ಮಲ್ಲಿ ಪಾಪ ಇರಲಿಲ್ಲ, ನಿಮ್ಮ ಕಣ್ಣು ಕಾಣ್ತಾ ಇರೋದ್ರಿಂದ ನಿಮ್ಮಲ್ಲಿ ಪಾಪ ಇದೆ ಅಂತಾನೆ. ಕಾರಣ ಏನಂದ್ರೆ, ಕಣ್ಣು ಕಾಣುವಾಗ ಪಾಪದ ಕಾರ್ಯದಲ್ಲಿ ಮಾಡ್ತಾ ಇದ್ರು ಸೈತಾನ್ ನಿಮ್ಮ ಮನಸ್ಸು ಮಂಕ ಮಾಡಿರ್ತಾನೆ. ಕಣ್ಣು ಕಾಣದೇ ಇರುವಂತವ್ರಿಗೆ ಏನು ಕಾಣೋದಿಲ್ಲ, ಅವ್ರ ಕಣ್ಣಲ್ಲಿ ಕೂಡ ಯಾವುದೇ ಒಂದು ಪಾಪ ಮಾಡೋದಿಲ್ಲ. ಹಾಗಾಗಿ ಅನೇಕರು ಕಣ್ಣುಳ್ಳಂಥವ್ರು ಕಣ್ಣಿನ ಮುಖಾಂತರ ಎಷ್ಟೋ ಪಾಪಗಳು ಮಾಡ್ತಾರೆ. ಕಣ್ಣಿಲ್ಲದಾದ್ರೆ ಅವ್ರು ಕುರುಡರಾಗಿರ್ತಾರೆ. ಅವ್ರಿಗೆ ಸಾಮಾನ್ಯವಾಗಿ ಯಾವ ಒಂದು ಪಾಪ ಮಾಡೋಕ್ಕೆ ಕಾರಣ ಆಗೋದಿಲ್ಲ. ಯಾಕಂದ್ರೆ ನಮ್ಮನ್ನು ಪ್ರೇರೇಪಿಸೋದು ಮೊದಲು ಕಣ್ಣು. ಕಣ್ಣು ಯಾವಾಗ ನೋಡ್ತದೋ, ಆ ಕಣ್ಣು ಯಾವಾಗ ನೋಡಿ ಅದು ಹಾಸ್ಯ ಪಡ್ತದೋ ಅವಾಗ ಹೃದಯದಲ್ಲಿ ಪಾಪವನ್ನ ಪ್ರಾರಂಭ ಆಗ್ತದೆ. ಹೃದಯ ಮನಸ್ಸಿನಲ್ಲಿ ಪಾಪ ಮಾಡಲಿಕ್ಕೆ ಅದು ಪ್ರೇರೇಪಿಸ್ತದೆ ಹೃದಯ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಇಲ್ಲಿ ಏನಂತಾರೆ, ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅವ್ರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನು ತಡೆಸುವೆನು, ಅವರೆದುರಿಗೆ ಕತ್ತಲನ್ನು ಬೆಳಕು ಮಾಡಿ. ಅಂದ್ರೆ ಯಾರು ದೇವರನ್ನ ಮೇಲೆ ನಂಬಿಕೆ ಇಡ್ತಾರೋ ಅವರ ಜೀವಿತದಲ್ಲಿ, ಅವರ ಅಂಗಾಂಗಗಳಲ್ಲಿ ಯಾವೊಂದು ಪಾಪದ ಆಲೋಚನೆ ಇಲ್ಲದ ಹಾಗೆ ಅದನ್ನು ತನ್ನ ರಕ್ತದಿಂದ ಸಂಪೂರ್ಣ ಶುದ್ಧೀಕರಿಸಿ ತನ್ನ ಮಗನಾಗಿ ಮಾಡಿಕೊಂಡು ಅವರ ಜೀವಿತದಲ್ಲಿ ಯಾವೊಂದು ಕೆಟ್ಟ ಆಲೋಚನೆಗಳು, ಪಾಪದ ಕಾರ್ಯ ಬರದ ಹಾಗೆ ದೇವರಾತ್ಮನ ಕಾವಲಿದ್ದು ನಡೆಸುವ ಆತನಾಗಿದ್ದಾನೆ. ಯಾರು ದೇವರಿಗೆ ವಿಧೇಯರಾಗ್ತಾರೋ, ಆತನ ನಿಬಂಧನೆ ಕೈಕೊಳ್ತಾರೋ, ದೇವರಿಗೆ ತನ್ನನ್ನು ತಾನು ಒಪ್ಪಿಸ್ಕೊಡ್ತಾರೋ ಅವರು ದೇವರೇನ್ ಮಾಡ್ತಾನೆ, ನಡೆಸುವ ಆತನಾಗಿದ್ದಾನೆ. ಮತ್ತು ಈ ಕಾರ್ಯಗಳನ್ನು ಬಿಡದೆ ಮಾಡುವೆನು. ಅಂದ್ರೆ ಅವ್ರನ್ನ ಏನ್ ಮಾಡ್ತಾನೆ ಅಂದ್ರೆ ಕತ್ತಲೊಳಗಿನಿಂದ ಕರೆದು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತಾನೆ. ಎರಡನೇದಾಗಿ ನೋಡುವಾಗ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯವನ್ನು ಪ್ರಚಾರ ಮಾಡುವರಾಗಂತೆ. ಅಂದ್ರೆ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನು ಯಾರು? ಯೇಸು ಕ್ರಿಸ್ತನು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಗುಣಾತಿಶಯಗಳು. ಅಂದ್ರೆ ಯೇಸು ಕ್ರಿಸ್ತನು ಯಾರಿಗೂ ಎಂದಿಗೂ ಅಪರಾಧ ಮಾಡಲಿಲ್ಲ, ಯಾರಿಗೂ ದ್ರೋಹ ಮಾಡಲಿಲ್ಲ, ಯಾರಿಗೂ ಎರಡನೇದು ಬಗೆಲಿಲ್ಲ, ಎಲ್ಲರೂ ಪ್ರೀತಿಸ್ತಾ ಇದ್ದ, ಎಲ್ಲರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡ್ಲಿಕ್ಕೆ ಸಿದ್ಧನಾದ, ಎಲ್ಲರಿಗೋಸ್ಕರ ತಂದೆಯ ಚಿತ್ತ ನೆರವೇರಿಸೋದಕ್ಕಾಗಿ ಆ ಪರಲೋಕವನ್ನು ಬಿಟ್ಟು ದಾಸನ ರೂಪವನ್ನ ಧರಿಸಿಕೊಂಡು ಬಂದ. ಅಂದ್ರೆ ಸಂಪೂರ್ಣವಾಗಿ ತಾನು 100% ತಗ್ಗಿಸಿಕೊಂಡಿದ್ದನು, 100% ದೇವರಲ್ಲಿ ಸರೆಂಡರ್ ಆಗಿದ್ದನು. ಹಾಗಾಗಿ ಪ್ರಿಯನಂದ್ರೆ ಆತನೇನ್ ಮಾಡ್ತಾ ಇದ್ದಾನೆ, ಆಶ್ಚರ್ಯವಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ. ಪ್ರಿಯ ನನ್ನ ಸಹೋದರರೇ, ನಾವು ನೋಡ್ತೀವಿ ಈ ಕೀರ್ತನೆಗಳಲ್ಲಿ 36ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ, ಕೀರ್ತನೆಗಳು 36ನೇ ಅಧ್ಯಾಯ 9ನೇ ವಚನದಲ್ಲಿ ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಹಲ್ಲೆಲೂಯಾ. ದೇವರ ತೇಜಸ್ಸು ಬೆಳಕು ಕೊಡುತ್ತದೆ. ಅಂದ್ರೆ ಈ ಮೋಶೆ ಒಂದು ಸಾರಿ ದೇವರು ನೋಡ್ಬೇಕು ಅಂತಾನೆ ಆಸೆ ಪಡ್ತಾನೆ. ದೇವ್ರು ಹೇಳ್ತಾನೆ, ನೀನು ನನ್ನನ್ನು ನೋಡಕ್ಕಾಗಲ್ಲ, ನೀನು ನನ್ನನ್ನು ನೋಡಕ್ಕಾಗಲ್ಲ, ನಾನು ನೋಡಿದ್ರೆ ನೀನು
ಸುಟ್ಟೋಗ್ತೀಯ. ಅಂದರೆ ಅಷ್ಟು ಬೆಳಕು, ಆತನು ಪ್ರಕಾಶಮಾನವಾದ ಬೆಳಕು. ಅದಕ್ಕಾಗಿ ಆ ಮೋಶೆನ ನೀನು ಸಂಧಿಯಲ್ಲಿ ಹೋಗು, ಒಂದು ಗವಿ, ಒಂದು ಗುಂಡುಗಳು ಆ ಕಡೆ ಈ ಕಡೆ, ಬೆಟ್ಟದ ಒಂದು ಸಂಧಿಯಲ್ಲಿ, ಅಂದರೆ ಆ ಕಡೆ ಈ ಕಡೆ ಒಂದು ಗುಂಡು ಮಧ್ಯದಲ್ಲಿ ಪದೇ ಇದ್ರೆ ಆ ಒಂದು ಸಂಧಿಯಲ್ಲಿ ಮೋಶೆಯನ್ನು ಕಳಿಸಿ, ನಾನು ಮುಂದೆ ಹಾದು ಹೋದ ಮೇಲೆ ನಾನು ಹಿಂದೆ ಭಾಗವನ್ನು ನೋಡುವಂತಾನಂತೆ. ಆ ಹಿಂದೆ ಭಾಗ ನೋಡೋಕ್ಕಾಗಲಿಲ್ವಂತೆ, ಕಣ್ಣು ಮುಚ್ಕೊಂಡು ಬಿಡ್ತಾನಂತೆ. ಬೆಳಕು ಅಷ್ಟು ಘೋರವಾಗಿದೆ. ನಾವು ಸೂರ್ಯನ ಬೆಳಕು ಸ್ವಲ್ಪ ಒಂದು ಸೆಕೆಂಡ್ ನೋಡೋಕ್ಕಾಗಲ್ಲ. ಮಧ್ಯಾಹ್ನ ಸಮಯದಲ್ಲಿ ಒಂದೇ ಒಂದು ಸೆಕೆಂಡ್ ಆತನ ಬೆಳಕು ನೋಡೋಕ್ಕಾಗಲ್ಲ. ಆದರೆ ಸೂರ್ಯನನ್ನೇ ಸೃಷ್ಟಿ ಮಾಡಿದ ದೇವರು ಇನ್ನೆಷ್ಟು ಬೆಳಕಾಗಿರ್ತಾನೆ ಲೆಕ್ಕ ಹಾಕ್ಕೊಳ್ರಿ. ಸೂರ್ಯನನ್ನೇ ಸೃಷ್ಟಿ ಮಾಡಿದಂಥ ದೇವರು ಇನ್ನೆಷ್ಟು ಅಂದರೆ ದೇವರು ಬೆಳಕಾಗಿದ್ದಾನೆ. ಅಂದರೆ ಆ ತೇಜಸ್ಸು ನಮಗೆ ಬೆಳಕು ಕೊಡುತ್ತೆ. ಅಂದರೆ ದೇವರ ತೇಜಸ್ಸು. ಇನ್ನೊಂದು ರೀತಿಯಲ್ಲಿ ಕೆಲವರು ಜ್ಞಾನಿಗಳೆಲ್ಲ ಸೂರ್ಯನಿಗೆ ಹೋಲಿಸ್ತಾರೆ ದೇವ್ರನ್ನ. ಯಾವ ರೀತಿ ಅಂದರೆ ಬೆಳಿಗ್ಗೆ ಆತನ ಹುಟ್ಟು ಬರುವಾಗ ಆ ತೇಜಸ್ಸು ಬರ್ತದೆ ನೋಡ್ರಿ, ಆ ಕತ್ತಲೆಲ್ಲ ಪರಿಹರಿಸ್ಕೊಂಡು, ಆ ಗಾಢಾಂಧಕಾರ ಕತ್ತಲನ್ನು ಪರಿಹರಿಸ್ಕೊಂಡು ಆ ಕಿರಣಗಳ ಆ ತೇಜಸ್ಸು ಮೇಲೆ ಬರುವಾಗ ಇಡೀ ಲೋಕಕ್ಕೆ ಬೆಳಕು ಉತ್ಪತ್ತಿ ಆಗ್ತದೆ, ಬೆಳಕು ಬರ್ತದೆ. ಹಾಗಾಗಿ ನೀತಿ ಸೂರ್ಯನು ಅಂತ ಒಂದು ಬಿರುದು ಕೊಟ್ಟಿದ್ದಾರೆ. ಈ ಅನೇಕ ಹೆಸರುಗಳಲ್ಲಿ ದೇವರಿಗೆ ನೀತಿ ಸೂರ್ಯನು ಎಂಬ ಒಂದು ಬೆಳಕು ಕೂಡ, ಈ ಹೆಸರು ಕೂಡ ಇದೆ. ಹಾಗಾಗಿ ಆ ಪ್ರಚಾರ ಮಾಡುವರಾಗುವಂತೆ, ಅಂದ್ರೆ ನಾವೇನು ಮಾಡಬೇಕು, ನಾವು ಕತ್ತಲಲ್ಲಿದ್ದೀವಿ, ಆತನ ಬೆಳಕು ನಮ್ಮನ್ನು ಕತ್ತಲಿಂದ ಹೋಗಲಾಡಿಸಿ ನಮಗೆ ಸಮಾಧಾನ ಮಾಡಿಕೊಟ್ಟಿದೆ, ಜೀವಿಸುವಂತ ದಾರಿ ಕೊಟ್ಟಿದೆ, ಜೀವಿಸುವಂತ ಬದುಕು ಮಾಡಿಕೊಟ್ಟಿದೆ. ಹಾಗಾಗಿ ನಾವೇನಾಗಬೇಕು ಪ್ರಿಯರೇ, ನಾವು ದೇವರಾದುಕೊಂಡ ಜನಾಂಗ, ಮತ್ತು ಮೂರನೇದಾಗಿ ದೇವರಾದುಕೊಂಡ ಜನಾಂಗ. ನಾವು ಯಾರಾಗಿದ್ದೀವಿ ಅಂದರೆ ದೇವರು ಆರಿಸಿಕೊಂಡಂತ ಜನಾಂಗ. ಧರ್ಮೋಪದೇಶ ಕಾಂಡದಲ್ಲಿ ನೋಡುವಾಗ, ಧರ್ಮೋಪದೇಶ ಕಾಂಡ ನಲ್ಲಿ ನೋಡುವಾಗ 10ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ, ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 15ನೇ ವಚನ ಇಲ್ಲಿ ಏನ್ ಹೇಳ್ತದೆ ಅಂದ್ರೆ, ಆದರೂ ಆತನು ನಿಮ್ಮ ಪಿತೃಗಳಲ್ಲಿ ಇಷ್ಟವುಳ್ಳವನಾಗಿ ಅವರನ್ನು ಪ್ರೀತಿಸಿದ್ರಿಂದ ಈಗ ನಿಮ್ಮ ಅನುಭವಕ್ಕೆ ಬಂದಂತೆ ಅವರ ತರುವಾಯ, ಯಾರ ತರುವಾಯ? ನಮ್ಮ ಪಿತೃಗಳು, ತಾತ ಅಜ್ಜಿ ಅಪ್ಪ ಅಮ್ಮ, ಅವರ ತರುವಾಯ ಅವರ ಸಂತತಿಯಾದ ನಿಮ್ಮನ್ನೇ ಎಲ್ಲಾ ಜನಾಂಗಗಳಿಂದ ಆದುಕೊಂಡನು. ಅಂದ್ರೆ ಎಲ್ಲಾ ಜನಾಂಗಗಳು ಅಂದ್ರೆ ಅನೇಕ ಜನಗಳು, ಅನೇಕ ಜಾತಿಗಳು, ಅನೇಕ ಧರ್ಮಗಳು ಇಟ್ಕೊಂಡಿದ್ದಾರೆ. ಆದರೆ ದೇವರು ಆದುಕೊಂಡವರು, ದೇವರು ಆರಿಸ್ಕೊಂಡವರು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವೆಲ್ಲ ಒಂದೇ ಜನಾಂಗ, ಕ್ರಿಸ್ತನ ಜನಾಂಗ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ಜನಾಂಗ, ಆ ಕ್ರಿಸ್ತನ ಒಂದು ಬೆಳಕನ್ನು ಅನುಭವಿಸಿ ಸವಿದು ಜೀವಿಸುವಂತ ಜನಾಂಗ ಎಂಬುದಾಗಿ ನಾವು ಕರೆಯಲ್ಪಡ್ತೀವಿ. ಅನೇಕರು ಇನ್ನೂ ಅದನ್ನು ನೇತಾಡ್ಕೊಂಡೇ ಇದ್ದಾರೆ, ಜಾತಿ ಕುಲಗಳು ಎಂಬುದಾಗಿ. ಇನ್ನೂ ಅನೇಕರು ಕ್ರೈಸ್ತರಾದರೂ ಕೂಡ ಒಂದು ಏನೋ ಬಿರುದು ಇನ್ನೂ ನೇತಾಡ್ಕೊಂಡಿದ್ದಾರೆ. ಆದರೆ ಕ್ರೈಸ್ತರಿಗೆ ಜಾತಿ ಇಲ್ಲ, ಕ್ರೈಸ್ತರಿಗೆ ಜಾತಿ ಇಲ್ಲ. ಯೇಸು ಕ್ರಿಸ್ತನು ಜೀವಿಸಿದಾಗ ನಾನು ಕ್ರೈಸ್ತನಂತ ಆತನ ಎಲ್ಲಿ ಹೇಳಿಲ್ಲ. ಆತನ ಏನು ಹೇಳ್ಬಿಟ್ಟು ಹೋದರೆ, ದೇವರ ರಾಜ್ಯ ಸಮೀಪವಾಗಿದೆ, ನಾವೆಲ್ಲರೂ ದೇವರ ಮಕ್ಕಳು, ದೇವರೊಂದಿಗೆ ಜೀವಿಸುವಂಥವ್ರು. ಅದಕ್ಕಾಗಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಿಮ್ಮ ಮಾನಸಾಂತರ ಹೊಂದಿ ದೇವರ ಜನವಾಗಿ ನೀವು ಮಾರ್ಪಡ್ರಿ. ನಾನು ನಿಮ್ಮ ಪಾಪಗಳನ್ನು ಪರಿಹಾರ ಮಾಡೋದಕ್ಕಾಗಿ ಬಂದಿದ್ದೇನೆ ಅಂತೇಳಿ, ನಮ್ಮ ಪಾಪ ಪರಿಹಾರಕ್ಕಾಗಿ ಆತನ ಯಜ್ಞದ ಕುರಿಯಾದತನಾಗಿ ಆ ಕಲ್ವರಿ ಆ ಶಿಲುಬೆಲೆ ತನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿ ಆ ರಕ್ತವನ್ನು ತೆಗೆದುಕೊಂಡು ಆತನ ದೇವರ ಸನ್ನಿಧಿಗೆ ಹೋಗ್ತಾನೆ. ದೇವರ ಸನ್ನಿಧಿಗೆ ಹೋಗ್ತಾನೆ ನಮ್ಮನ್ನು ಕ್ಷಮಿಸುವುದಕ್ಕಾಗಿ, ನಮ್ಮನ್ನು ದೇವರ ಜನಾಂಗವಾಗಿ ಮಾಡಿಕೊಳ್ಳುವುದಕ್ಕಾಗಿ. ಅದಕ್ಕೆ ಅವರ ತರುವಾಯ ಅವರ ಸಂತತಿಯವರಾದ ನಿಮ್ಮನ್ನೇ ಎಲ್ಲಾ ಜನಾಂಗಗಳಿಂದ ಆದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಎಲ್ಲಾ ಜನಾಂಗಗಳಲ್ಲಿ ನೋಡಿ, ನಾನೊಂದು ಜನಾಂಗ ಆಗಿರ್ಬೋದು, ನೀವೊಂದೊಂದು ಜನಾಂಗ ಆಗಿರ್ಬೋದು, ನಿಮಗೆ ಒಂದು ರೀತಿಯ ಹೆಸರಿರ್ಬೋದು, ನನಗೊಂದು ರೀತಿಯ ಹೆಸರಿರ್ಬೋದು. ಆದರೆ ನಾವೆಲ್ಲರೂ ಯೇಸು ಕ್ರಿಸ್ತನ ರಕ್ತದ ಮೂಲಕ ಯೇಸು ಕ್ರಿಸ್ತನ ಜನಾಂಗವಾಗಿದ್ದೀವಿ, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀವಿ, ಸ್ವಕೀಯ ಜನರಾಗಿದ್ದೀವಿ ಮತ್ತು ದೇವರಾದುಕೊಂಡ ಜನಾಂಗವಾಗಿದ್ದೀವಿ. ನಾವು
33ನೇ ಕೀರ್ತನೆಯಲ್ಲಿ 12ನೇ ವಚನ ಹೇಳಿದ್ರೆ, ಯಾವ ಜನರಿಗೆ ಯೆಹೋವನು ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಅಂದ್ರೆ ನಾವು ಯಾವ ಜನಾಂಗ ಆದ್ರೂ ದೇವರು ನಮ್ಮನ್ನು ಆರಿಸ್ಕೊಂಡಿರೋದ್ರಿಂದ ನಾವೆಲ್ಲರೂ ದೇವರ ಜನಾಂಗ. ಮತ್ತು ಅಲ್ಲಿ ನಾವು ನೋಡುವಾಗ ದೇವರ ಆದುಕೊಂಡ ಜನಾಂಗ ರಾಜವಂಶಸ್ಥರಾದ, ಅಂದ್ರೆ ನಾವು ಯಾರಾಗಿದ್ದೀವಿ? ರಾಜವಂಶಸ್ಥರು. ಪ್ರಿಯರೇ, ನಾನು ಬಂದ ಹೊಸದರಲ್ಲಿ ಒಂದು 4-5-6 ವರ್ಷ ಗೌರಿಬಿದನೂರು ಪ್ರಾಂತದಲ್ಲಿ ಸಭೆಯಲ್ಲಿ ಸೇವೆ ಮಾಡುವಾಗ ಒಂದು ಸಾರಿ ನನಗೆ ಬೇರೆ ಒಂದು ಬ್ರಾಂಚ್ ಕೊಟ್ಟರು. ಆ ಬ್ರಾಂಚಿಗೆ ಹೋಗಿ ನಾನು ಅಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ. ಆಗ ನಮ್ಮ ಚರ್ಚ್ ಬರಂತ ಸಹೋದರರು ನನ್ನ ಕರಿತಾ ಇದ್ರು. ಏನಂತ, ನಮ್ಮೂರು ನಮ್ಮೂರು ಚೇರ್ಮನ್ ಮಗ ಇದ್ದಂಗೆ ನೀವು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರಿ, ಅಂದ್ರೆ ನೀವೊಂದು ರಾಜನ್ ತರ ಕಾಣ್ತಾ ಇದ್ರಿ. ನಿಮ್ಮ ಒಂದು ಉಡುಗೆ ತೊಡುಗೆಗಳು, ನಿಮ್ಮ ಒಂದು ನನ್ನಲ್ಲಿರುವಂತಹ ಒಂದು ಕಾಳಜಿ, ಅಂದ್ರೆ ಒಂದು ಯೇಸು ಕ್ರಿಸ್ತನ ತೇಜಸ್ಸು ಇರ್ತದೆ ದೇವರ ಮಕ್ಕಳ ಮೇಲೆ. ಆ ಒಂದು ಕಳೆ ಕಲ್ಲರ್ ಅಲ್ಲ, ಅಲ್ಲಿ ಕಳೆ ಬೇರೆ ಇರ್ತದೆ. ಆ ದೇವರ ಪ್ರಸನ್ನತೆ ಯಾರ ಮೇಲೆ ಇರ್ತದೋ ಅವ್ರ ಶೈನಿಂಗ್ ಬೇರೆ ರೀತಿ ಕಾಣಿಸ್ತಾ ಇರ್ತದೆ. ಹಾಗಾಗಿ ಅವರು ನೀನು ನಮ್ಗೆ ಒಂಥರ ರಾಜನ್ ತರ ಕಾಣ್ತಾ ಇದೆಯಾ ಅಂತ ನಾನು ಹೊಗಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ನಾನು ಯಾರು? ರಾಜನ ಮಗ. ಅಂದರೆ ನನ್ನ ತಂದೆ ರಾಜಾದಿರಾಜನು, ಆತನ ಮಗನಾದಂತ ಆತನ ಸೇವೆ ಮಾಡುವಂತ ನಾನು ಕೂಡ ಯುವರಾಜ. ನೀನು ಕೂಡ ಯುವರಾಜ. ನೀನು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ, ಆತನ ಇಷ್ಟಾನುಸಾರವಾಗಿ ನೀನು ನಡೆದರೆ, ಆತನ ಚಿತ್ತಕ್ಕೆ ಒಳಗಾಗಿ ನೀನು ನಡೆದರೆ, ಆತನ ನಿನ್ನ ಸ್ವಂತ ಜನವಾಗಿ ನೀನು ಆರಿಸ್ಕೊಂಡಿದ್ರೆ ನೀನು ಕೂಡ ರಾಜಾದಿರಾಜನು. ನಾವು 82ನೇ ಕೀರ್ತನೆಯಲ್ಲಿ ನೋಡ್ತೀವಿ, 2 ವಚನಗಳಲ್ಲಿ ಅದು ಬರೆದಿದೆ. ನೀವು ದೇವರ ಕುಮಾರರು, ಅಂದ್ರೆ ದೇವರ ಕುಮಾರನು, ದೇವರ ಮಗನು ದೇವರ ರಾಜನಾದ್ರೆ ದೇವರ ಮಗನು ಕೂಡ ಯುವರಾಜನಾಗಿರ್ತಾನೆ. ನೀನು ಕೂಡ ದೇವರ ಮಗಳಾಗಿ ಇದ್ದರೆ ನೀನು ಯುವರಾಣಿ ಆಗಿರ್ತೀಯ, ಯುವರಾಜನಾಗಿರ್ತೀಯ. ಯಾಕಂದ್ರೆ ಆತನ ರಾಜಾದಿರಾಜನಾಗಿರುವಾಗ ಆತನ ಮಕ್ಕಳಾದ ನಾವು ಯುವರಾಣಿಗಳು, ಯುವರಾಜರಾಗಿರ್ತೀವಿ. ಹಾಗಾಗಿ ಪ್ರಿಯರೇ, ಪ್ರಕಟಣೆಯಲ್ಲಿ ರಾಜವಂಶಸ್ಥರಂದ್ರೆ ಪ್ರಕಟಣೆ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಪ್ರಕಟಣೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಏನ್ ಬರ್ದಿದೆ ಅಂದ್ರೆ, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ಮಾಡಿದ ಅವನು ಆಗಿರುವ ಆತನಿಗೆ ಯುಗಾಂತರಗಳಲ್ಲಿ ಮಹತ್ವಗಳಿರಲಿ. ಅಂದ್ರೆ ನಮ್ಮನ್ನ ರಾಜ್ಯವನ್ನಾಗಿ ಅಥವಾ ರಾಜ್ಯರನ್ನಾಗಿ, ನಾವು ಯಾರಾಗಿದ್ದೀವಿ? ರಾಜವಂಶಸ್ಥರಾಗಿದ್ದೀವಿ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಮತ್ತು ಯಾಜಕರು ಅಂತ ನೋಡುವಾಗ ಯೆಶಾಯನ ಬರೆದ ಗ್ರಂಥದಲ್ಲಿ 61ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ 61 6ನೇ ಅಧ್ಯಾಯದಲ್ಲಿ ಅಲ್ಲಿ ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಹಲ್ಲೆಲೂಯ. ದೇವರ ಸೇವೆ ಮಾಡ್ಕೊಂತವ್ರು ಆತನ ಯಾಜಕರೆಂಬ ಬಿರುದನ್ನು ಹೊಂದ್ಕೊಳ್ತೀರಿ. ಮತ್ತು ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ಪ್ರಿಯ ನನ್ನ ಸಹೋದರರೇ, ಆ ಒಂದು ಬಿರುದು ನನಗೂ ಹೇಗೆ ಕೊಡಲ್ಪಟ್ಟಿದೆಯೋ, ನೀವು ಕೂಡ ಆತನ ಸೇವೆ ಮಾಡುವಾಗ ನಿಮ್ಮನ್ನು ಕೂಡ ಯಾಜಕರು, ದೇವರ ಸೇವಕರು, ದೇವರ ಜನಾಂಗ ಅಂಥೇಳಿ ಕರೆಯಲ್ಪಡುವುದುಂಟು. ಹಾಗೆ ಪ್ರಿಯರೇ, ಏನಾಗುತ್ತಂದ್ರೆ ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದು ಹೊಗಳಿಕೊಳ್ಳುವಿರಿ. ಅಂದ್ರೆ ದೇವರು ಆರಿಸಿಕೊಂಡಂತ ಜನಾಂಗ ಯಾಜಕರು ಅಂತ ಅಥವಾ ಸೇವಕರು ಅನ್ಸ್ಕೊಳ್ಳೋರು ದೇವರಿಗೆ ಏನೇನು ಸಲ್ಲುತ್ತೋ ಅದೆಲ್ಲ ಆತನ ಸೇವಕರಿಗೆ ಅಥವಾ ಆತನ ಯಾಜಕರಿಗೆ ಆತನ ಆಸ್ತಿಯನ್ನು ಅನುಭವಿಸುವಂತ ಶಕ್ತಿ ಸಾಮರ್ಥ್ಯಗಳನ್ನ ದೇವರು ಕೊಡ್ತಾನೆ. ಆತನ ಆಸ್ತಿಯನ್ನು ಅನುಭವಿಸುವಂತ ಶಕ್ತಿ ಸಾಮರ್ಥ್ಯಗಳನ್ನ ಆತನ ಕೊಡುವ ಆತನಾಗಿದ್ದಾನೆ. ಮತ್ತು ನಾವು ಇನ್ನೊಂದು ವಚನ ಓದ್ಕೊಳ್ಳುವಾಗ ಮೀಸಲಾದ ಜನಾಂಗ, ಅದೇ ಏನು 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ ನಾವು ವಿವರಿಸ್ಕೊಳ್ತಾ ಇದ್ವಿ. ಮೀಸಲಾದ ಜನವು ಮತ್ತು ಮೀಸಲಾದ ಜನವು ಅಂದ್ರೆ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದಲ್ಲಿ ಬರುತ್ತೆ. ನಮಗೆ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದಲ್ಲಿ
6ನೇ ವಚನ, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ. ಏನೆಂಬುದಾಗಿ ನಾವು ನೋಡುವಾಗ, ಆರನೇ ವಚನ, ಯಾಕೆಂದ್ರೆ ನೀವು ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. ಮೀಸಲಾದ ಜನರಾಗಿದ್ದೀಯಲ್ಲವೇ ಅಂತ ಅಂದ್ರೆ ನಾವು ಮೀಸಲಾದ ಜನಾಂಗ. ಯಾರು? ದೇವರಿಗೆ ನಾವು ಮೀಸಲಾದ ಜನಾಂಗ, ದೇವರ ಸ್ವಕೀಯ ಜನರು. ಮತ್ತೆ ಇಲ್ಲಿ ನೋಡುವಾಗ ದೇವರ ಸ್ವಕೀಯ ಜನರು 2 ಪೇತ್ರ 9ನೇ ಕೊನೆ ಪದ ಏನಂದ್ರೆ, ದೇವರ ಸ್ವಕೀಯ ಪ್ರಜೆಗಳು ಆಗಿದ್ದರೆಂಬುದಾಗಿ. ತೀತನ ಗ್ರಂಥದಲ್ಲಿ ತೀತನು ಬರೀತಾನೆ ಈ ಒಂದು ವಿಷಯದಲ್ಲಿ. ತೀತನು 2ನೇ ಅಧ್ಯಾಯದಲ್ಲಿ 2ನೇ ವಚನ 14ನೇ ವಚನದಲ್ಲಿ ಬರೀತಾನೆ. ತೀತನು 2ನೇ ಪತ್ರಿಕೆಯಲ್ಲಿ 14ನೇ ವಚನದಲ್ಲಿ ಏನು ಬರೀತಾನೆ ಅಂದ್ರೆ, ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತಮಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟ. ಅಂದ್ರೆ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನ. ಅಂದ್ರೆ ದೇವರ ಮಕ್ಕಳು ಯಾವಾಗಲೂ ಸತ್ಕ್ರಿಯೆಗಳು ಮಾಡ್ತಾ ಇರಬೇಕು. ಅದು ಯೇಸು ಕ್ರಿಸ್ತನು ಮಾಡಿ ತೋರಿಸಿದ್ದಾನೆ. ಅದನ್ನು ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿರುವಂತ ನಾವುಗಳು ಯಾವಾಗಲೂ ಇತರರನ್ನ ಅಭಿವೃದ್ಧಿ ಪಡಿಸೋದಕ್ಕಾಗಿ, ಇತರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಯಾವಾಗಲೂ ನಾವು ಕೈ ಚಾಚುವಂಥವ್ರಾಗಿರ್ಬೇಕು. ಸತ್ಕ್ರಿಯೆಗಳಲ್ಲಿ ಮಾಡೋದಕ್ಕೆ ಆಸಕ್ತಿ ಇರಬೇಕು. ಯಾವತ್ತೂ ನಮ್ಮ ಕೈ ಹಿಂದಕ್ಕೆ ತೆಗಿಲೇಬಾರ್ದು. ಯಾಕೆಂದ್ರೆ ಸ್ವಕೀಯ ಜನರಾಗಿ ಆತನ ಆದುಕೊಂಡಿದ್ದಾನೆ. ದೇವರ ಮಕ್ಕಳನ್ನಾಗಿ ನಮ್ಮನ್ನ ಸ್ವಕೀಯರನ್ನಾಗಿ ಆದುಕೊಂಡಾಗ ನಾವೇನು ಮಾಡಬೇಕು? ಆತನ ಸ್ವಕೀಯ ಜನರಾಗಿ ಆತನ ಕಾರ್ಯಗಳಲ್ಲಿ ನಾವು ಪಾಲ್ತಗೊಂಡು ನಾವು ಆತನು ಸ್ವಕೀಯ ಜನರನ್ನಾಗಿ ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಅಂದ್ರೆ ಯೇಸು ಕ್ರಿಸ್ತನು ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನು ತಾನೇ ಒಪ್ಪಿಸಿಕೊಡ್ತಾನೆ, ನಮ್ಮನ್ನ ಸತ್ಕ್ರಿಯೆ ಮಾಡೋದಕ್ಕಾಗಿ ಮತ್ತು ಸ್ವಕೀಯ ಜನರನ್ನಾಗಿ ಆದುಕೊಳ್ಳೋದಕ್ಕಾಗಿ. ಆತನ ರಕ್ತದಿಂದ ನಮ್ಮನ್ನ ದೇವರ ಸನ್ನಿಧಿಗೆ ಕರೆದುಕೊಂಡು ಹೋಗಿ ದೇವರ ಬಳಿಯಲ್ಲಿ ನಮ್ಮನ್ನು ಇರಿಸಿಕೊಳ್ಳೋದಕ್ಕಾಗಿ ಆತನ ಯಜ್ಞದ ಕುರಿಯಾದ ಆತನಾಗಿ ಬಂದು ನಮಗೋಸ್ಕರ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಿದ್ದಾನೆ ಪ್ರೇರೆ. ಆದ್ದರಿಂದ ದೇವರ ಆರಿಸಿಕೊಂಡ ಜನಾಂಗ ಯಾರಾಗಿರ್ತಾರೋ ಅವರು ಧನ್ಯರು. ದೇವರು ಆರಿಸಿಕೊಂಡಂತ ಜನಾಂಗ ಅವರ ಜೀವಿತ ಧನ್ಯವಾಗಿರ್ತಾರೆ. ಆದ್ದರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಾತುಗಳಿಂದ ಆಶ್ರಯಿಸಲಿ. ಪ್ರಿಯ ನನ್ನ ಸಹೋದರರೇ, ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಹಾಗಾಗಿ ನಾವೇನ್ ಮಾಡ್ಬೇಕು? ದೇವರೇ, ನನ್ನನ್ನು ಆರಿಸ್ಕೋ ಸ್ವಾಮಿ, ನನ್ನ ಕುಟುಂಬನ ಆರಿಸ್ಕೋ ಸ್ವಾಮಿ, ನನ್ನ ಯಜಮಾನರನ್ನ, ನನ್ನ ಮಕ್ಕಳನ್ನ, ನನ್ನ ತಂದೆ ತಾಯಿಗಳನ್ನ, ನನ್ನ ಹೆಂಡತಿಯನ್ನ ಯೆಹೋಶುವನು ಹೇಳಿದ ಹಾಗೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವುದಾಗಿ ಕುಟುಂಬವಾಗಿ ನಿನ್ನ ಸೇವಿಸಿ ಅಪ್ಪ, ನೀನು ಆರಿಸ್ಕೊಂಡಂತ ಸ್ವಕೀಯ ಜನರಾಗಿ ಅಪ್ಪ ನಮ್ಮ ಜೀವಿತವನ್ನು ಧನ್ಯ ಮಾಡಿಕೋದಕ್ಕಾಗಿ ದೇವರೇ ನಮ್ಮನ್ನು ಆರಿಸ್ಕೋ ಸ್ವಾಮಿ. ನಮಗೋಸ್ಕರ ಆ ಕಲ್ವರಿಯಲ್ಲಿ ಅಪ್ಪ ನೀನು ಯಜ್ಞಾರ್ಪಿತನಾಗಿದೆಯಪ್ಪ, ರಕ್ತವನ್ನು ಸುರಿಸಿದ್ಯಪ್ಪ. ಆ ರಕ್ತದಿಂದ ನಮ್ಮೆಲ್ಲ ಪಾಪಗಳನ್ನು ಶುದ್ಧೀಕರಿಸಪ್ಪ, ನಮ್ಮನ್ನು ಮಾನಸಾಂತರಗೊಳಿಸಪ್ಪ, ನಿನ್ನ ಸನ್ನಿಧಿಗೆ ನಮ್ಮನ್ನು ಸೇರಿಸ್ಕಪ್ಪ. ನಾವು ಕೂಡ ನಿನ್ನ ಸತ್ಪ್ರಜೆಗಳಾಗಿ ನೀನು ಆರಿಸ್ಕೊಂಡಂತ ಜನಾಂಗವಾಗಿ ನಮ್ಮ ಜೀವಿತ ಧನ್ಯವಾಗುವಂತೆ ದೇವರೇ ನೀನು ಸಹಾಯ ಮಾಡಂತ ಪ್ರಾರ್ಥಿಸೋದಾದರೆ ಆತನ ಖಂಡಿತ ತನ್ನ ಕೃಪೆಯನ್ನು ತೋರಿಸಿ ನಮ್ಮನ್ನೇನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ನಮ್ಮನ್ನ ಆತನ ಆಶೀರ್ವಾದ ಮಾಡ್ತಾನೆ ಅಂತ ದೇವಾದಿ ದೇವರಿಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಅಪ್ಪ, ನೀನು ಒಳ್ಳೆ ದೇವರಪ್ಪ.
ಒಳ್ಳೆ ಕಾಡು ಮಾಡುತ್ತೆ ದೇವರಪ್ಪ. ಅದಕ್ಕಾಗಿ ನೀನು ಸ್ತೋತ್ರಪ್ಪ, ಅದಕ್ಕಾಗಿ ನೀನು ವಂದನೆ ಸ್ವಾಮಿ. ಇದುವರೆಗೂ ನಮ್ಮೆಲ್ಲರ ಜೀವಿತದಲ್ಲಿ ದೊಡ್ಡ ಕಾಡು ಮಾಡುತ್ತೆ ದೇವರೇ. ಅಪ್ಪ ನೀನು ಅಪ್ಪ ನಮಗೋಸ್ಕರ ಅಪ್ಪ ನಿನ್ನ ಏಕೈಕ ಮಗನನ್ನು ಕಳಿಸಿಕೊಟ್ಟು ಸ್ವಾಮಿ, ಆತನ ಮುಖಾಂತರ ಅಪ್ಪ ನಮ್ಮನ್ನ ಸ್ವಂತ ಜನರಾಗಿ ನೀನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಿನ್ನ ರಕ್ತವನ್ನು ನಮಗೋಸ್ಕರ ಏಸಯ್ಯ, ನಿನ್ನ ರಕ್ತವನ್ನು ನಮಗೋಸ್ಕರ ಕ್ರಯ ಕೊಟ್ಟು ಸ್ವಾಮಿ, ಅಪ್ಪ ನಿನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿ ಸ್ವಾಮಿ, ದೇವರ ಸನ್ನಿಧಿಗೆ ಅಪ್ಪ ನೀನು ಸೇರಿಕೊಂಡಿದ್ದೀಯಪ್ಪ. ಹಾಗಾಗಿ ಸ್ವಾಮಿ ನಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡಿ ಅಪ್ಪ ನಮ್ಮೆಲ್ಲರನ್ನ ಸ್ವಾಮಿ ನೀವಂತ ಸ್ವಂತ ಸ್ವಕೀಯ ಜನರಾಗಿ ನೀನು ಆರಿಸಿಕೊಂಡು ಸ್ವಾಮಿ, ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಪ್ಪ, ನಿನ್ನ ನಿಬಂಧನೆಗಳು ಅನುಸರಿಸಿ ನಡೆಯುತ್ತ ಸ್ವಾಮಿ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಅಪ್ಪ ಈ ವಾಕ್ಯಗಳು ಕೇಳಿದಂತ ನಿನ್ನ ಮಕ್ಕಳನ್ನು ಸ್ವಾಮಿ, ಅಪ್ಪ ಈ ವಾಕ್ಯಗಳನ್ನು ಕೇಳುವಂತ ನಿನ್ನ ಮಕ್ಕಳನ್ನು ಸ್ವಾಮಿ ನೀನು ಆಶ್ರಯಿಸಿ ನೀನು ಕಾಪಾಡಪ್ಪ, ನೀನು ಆಶ್ರಯಿಸಿ ನೀನು ಕಾಪಾಡಪ್ಪ. ಅಪ್ಪ ಎಲ್ಲರೂ ಇಡೀ ಲೋಕದ ಎಲ್ಲ ಜನರಪ್ಪ ನಿನ್ನ ಸ್ವಕೀಯ ಜನರಾಗಿ ಮಾರ್ಪಡುವಂತೆ ಸ್ವಾಮಿ, ಅಪ್ಪ ಯಾರ್ಯಾರು ನಿನ್ನ ವಾಕ್ಯವನ್ನ ಕೇಳ್ತಾರೋ, ವಾಕ್ಯಕ್ಕೆ ವಿಧೇಯರಾಗ್ತಾರೋ, ನಿನ್ನ ಇಷ್ಟದಂತೆ ಜೀವಿಸ್ತಾರೋ ಅವರೆಲ್ಲ ನಿನ್ನ ಸ್ವಂತ ಜನರಾಗಿ ನೀನು ಆರಿಸ್ಕೊಳ್ತೀಯಪ್ಪ. ಹಾಗಾಗಿ ಸೈತಾನನಿಂದ ಎಲ್ಲರೂ ಅಪ್ಪ ವಂಚಿತರಾಗ್ತಾ ಇದ್ದಾರೆ ಸ್ವಾಮಿ. ಆ ಸೈತಾನನಿಂದ ವಂಚಿತರಾಗುವಂತ ಜನಾಂಗಗಳನ್ನಪ್ಪ ನೀನು ಆರಿಸ್ಕೊಂಡು ಸ್ವಾಮಿ, ಆ ಸೈತಾನನಿಂದ ಬಿಡಿಸಿ ಸ್ವಾಮಿ, ನಿನ್ನ ಜನರಾಗಿ ಆಗುವಂತೆ, ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಅಪ್ಪ ಪವಿತ್ರಾತ್ಮನ ಅಭಿಷೇಕ ಹೊಂದಿದವರಾಗಿ ಪವಿತ್ರಾತ್ಮನೊಂದಿಗೆ ಅಪ್ಪ ಜೀವಿಸಲಿಕ್ಕೆ ದೇವರೇ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಈ ಮಾತುಗಳು ಕೇಳುವಂತ ಎಲ್ಲ ಮಕ್ಕಳ ಹೃದಯದಲ್ಲಿ ನೀನು ಕಾರ್ಯ ಮಾಡಿ ಅಪ್ಪ ನಿನ್ನ ಸ್ವಂತ ಜನರಾಗಿ ಮಾರ್ಪಡುವಂತೆ ಪ್ರತಿಯೊಬ್ಬೊಬ್ಬರು ನೀವು ಆಶ್ರಯಿಸಿ ಕಾಪಾಡಬೇಕೆಂಬುದಾಗಿ ಸ್ತುತಿಯು ಘನತೆ ಮಹಿಮೆ ಪ್ರಭಾವನೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ತಂದೆ. ಆಮೆನ್, ಆಮೆನ್.